ವಂದನೆಗಳು. ಸಿಸ್ಟರೇ ವಂದನೆಗಳು ಮ್ಯಾಮ್. ವಂದನೆಗಳು. ಅದೇ ರೀತಿಯಲ್ಲಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ಹೋಗೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆ, ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಹೀಗೆ ಸೇರುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು ಮಾತನಾಡುವಾಗ, ನಿಮ್ಮ ವಾಕ್ಯಗಳನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಗೂಗಲ್ ಮೀಟ್ ಮೂಲಕ ತಂದೆಯಾದ ದೇವರೇ ನಿಮ್ಮ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಅವರೆಲ್ಲರನ್ನೂ, ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿ, ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜನನ ದಿನಕ್ಕಿಂತ ಮರಣ ದಿನ ಮೇಲು ಹೇಗೆ ಎಂಬ ಅಂಶವನ್ನ ಮಾತನಾಡ್ತಾ ಇದ್ದೀನಿ. ಜನನ ದಿನಕ್ಕಿಂತ ಮರಣ ದಿನ ಮೇಲು ಹೇಗೆ? ಈ ಒಂದು ವಚನ ಪ್ರಸಂಗಿಯಲ್ಲಿ ಇರುತ್ತೆ. ಪ್ರಸಂಗಿ ಗ್ರಂಥದಲ್ಲಿ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡೋಣ ಪ್ರಿಯರೇ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂತಿರುತ್ತೆ. ಜನನ ದಿನಕ್ಕಿಂತ ಮರಣ ದಿನ ಮೇಲು. ಪ್ರಿಯರಾದ ದೇವರ ಮಕ್ಕಳಿರ, ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂತಾರೆ. ನಾವೆಲ್ಲರೂ ಯಾವುದನ್ನ ಇಷ್ಟಪಡ್ತೀವಿ ಅಂತ ನೋಡುವಾಗ, ಕಾರ್ಯಕ್ರಮವನ್ನು, ಎಂಥ ಕಾರ್ಯಕ್ರಮವನ್ನು ಎಂಥ ಕಾರ್ಯಕ್ರಮವನ್ನು ನೋಡೋದಕ್ಕೆ ಹೋಗ್ತೀವಿ ಅಂದ್ರೆ, ಜನನ ದಿನ ಅಂದ್ರೆ ಬರ್ತ್ಡೇ ಕಾರ್ಯಕ್ರಮದಕ್ಕೋಸ್ಕರ ಹೋಗ್ತಾ ಇರ್ತೀವಿ. ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿ ವಿಶ್ ಮಾಡ್ತೀವಿ. ನೀವು ಸಂತೋಷವಾಗಿ ಬಾಳಿ, ಆನಂದವಾಗಿ, ಸುಖವಾಗಿ ಬಾಳಿ ಅಂತೇಳಿ ಅವರಿಗೆ ಶುಭ ಕೋರಿ, ಒಂದು ವೇಳೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂತ ಅವಕಾಶ ಇದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬರ್ತಾ ಇರ್ತೀವಿ. ಆದರೆ ಮರಣ ದಿನ ಬಂದಿದೆ ಅಂತ ತಿಳ್ಕೊಳ್ಳಿ. ಮರಣ ದಿನ ಎರಡನೇದಾಗಿ, ಈ ಮರಣದ ಕಾರ್ಯಕ್ರಮ ಬಂದಾಗ ಹೋಗೋದಕ್ಕೆ ಇಷ್ಟಪಡಲ್ಲ. ಕೆಲವರು ಯೋಚನೆ ಮಾಡ್ತಾರೆ, ಹೋಗ್ಬೇಕಾ ಬೇಡವಾ ಅಂತ. ಅನ್ಯರ ಮಧ್ಯದಲ್ಲಿ ನೋಡುವಾಗ ಭಯ ಪಡ್ತಾರೆ, ಕೆಲವರು ಭಯ ಪಡ್ತಾರೆ. ಹುಡುಗರನ್ನ ಕಳಿಸ್ಕೊಡಲ್ಲ. ಒಂದು ವೇಳೆ ಹೋದ್ರೆ ಕೇವಲ ದೊಡ್ಡವರು ಮಾತ್ರ, ಹಿರಿಯರು ಮಾತ್ರ ಹೋಗ್ತಾರೆ. ಯಾಕೆಪ್ಪ ಅಂತ ನೋಡುವಾಗ, ಹೋಗಿರುವಂತ ಮನುಷ್ಯನು ಮತ್ತೆ ಏನಾದರೂ ದುರಾತ್ಮನಾಗಿ ಪೀಡಿಸ್ತಾನೇನೋ, ಬರ್ತಾನೇನೋ, ಮತ್ತೆ ಕಿರಿಕಿರಿ ಸ್ಟಾರ್ಟ್‌ಗಳಾಗ್ತದೇನೋ
ಇಂಥ ಅನುಮಾನ ಇರುತ್ತೆ. ಸತ್ತೋದ್ಮೇಲೆ ದುರಾತ್ಮಗಳಾಗಿ ಅವ್ರು ಬರಲ್ಲ. ಸತ್ತ ಮೇಲೆ ಅವ್ರದ್ದು ಮುಗಿದೋಯ್ತು ಈ ಲೋಕ. ಮತ್ತೆ ಈ ಲೋಕದಲ್ಲಿ ದುರಾತ್ಮ, ದೆವ್ವಗಳಾಗಿ ಬರೋದಿಲ್ಲ ಪ್ರಿಯರೇ. ಹೋಗ್ಬೋದು. ಯಾಕೆಂದ್ರೆ ಹೋದಾಗಲೇನೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಕೆಳಗಡೆ ಮಾತು ನೋಡುವಾಗ ಔತಣದ ಮನೆಗಿಂತ ಮರಣದ ದುಃಖದ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲಾ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಅಂದ್ರೆ ಹೃದಯದಲ್ಲಿ ಸ್ಮರಿಸ್ತಾನೆ. ಅಂದ್ರೆ ಏನು ಯೋಚನೆ ಮಾಡ್ತಾನೆ ಅಂತ ನೋಡುವಾಗ, ಇವ್ರ ನಂತರ ಮತ್ತೆ ನಾವು ಕೂಡ ಹೋಗ್ಲೇಬೇಕಲ್ವಾ? ಅಂತೇಳಿ ಯೋಚನೆ ಮಾಡ್ತಾನೆ. ಇವ್ರ ನಂತರ ನಾವು ಕೂಡ ಹೋಗ್ಬೇಕು ಅಂತ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಗಮನಿಸ್ರಿ. ಜನನ ದಿನಕ್ಕಿಂತ ಮರಣ ದಿನ ಮೇಲು. ಮರಣ ದಿನ ಮೇಲಾಗ್ಬೇಕಾದ್ರೆ ಜನ್ಮಿಸ್ಬೇಕಲ್ಲ. ಮರಣ ದಿನ ಮೇಲು ಆಗ್ಬೇಕಾದ್ರೆ ಮೊಟ್ಟ ಮೊದಲು ಜನ್ಮಿಸ್ಬೇಕಲ್ಲ. ಜನನ ಹೊಂದಿದ ಮೇಲೆ ಒಂದು ಕಾಲ ಬರುತ್ತೆ ಮರಣ ಕಾಲ. ಮೊದಲನೇದಾಗಿ ಪ್ರಿಯರ ದೇವರ ಮಕ್ಕಳಿರ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತಹ ಕ್ರೈಸ್ತರಿಗೆ ಒಂದು ವಿಷಯ ಗೊತ್ತಿರಬೇಕು. ಜನನ ಅಂದ್ರೆ ಈ ಲೋಕಕ್ಕೆ ಬಂದಂತ ದಿನ. ಮರಣ ಅಂದ್ರೆ ಮರಣ ಎಂಬ ಪದಕ್ಕೆ ಅರ್ಥ ಇಲ್ಲಾಂದ್ರೆ ಮರಣ ಅಂದ್ರೆ ಈ ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗುವಂತ ದಿನ. ಮತ್ತೊಂದು ಲೋಕಕ್ಕೆ ಹೋಗುವಂಥದ್ದು. ಆದರೆ ಮರಣದೊಂದಿಗೆ ಜೀವಿತ ಮುಕ್ತಾಯವಲ್ಲ. ಮರಣ ಆದ್ಮೇಲೆ ಜೀವಿತ ಮುಕ್ತಾಯವಲ್ಲ. ಈ ಜೀವಿತಕ್ಕೆ ಮುಕ್ತಾಯವಿಲ್ಲ. ಈ ಲೋಕದಲ್ಲಿ ಮುಕ್ತಾಯವಾಗುತ್ತೆ ವಿನಃ, ನಮ್ಮ ಆತ್ಮಗಳಿಗೆ ಮುಕ್ತಾಯವಿಲ್ಲ. ಕೊನೆಯಿಲ್ಲ. ಕೊನೆಯಿಲ್ಲದಂತ ಜೀವಿತಕ್ಕೆ ನಾವು ಹೆಜ್ಜೆ ಹಾಕ್ತೀವಿ. ಮುಕ್ತಾಯವಿಲ್ಲದ ಜೀವಿತಕ್ಕೆ ನಾವು ಹೆಜ್ಜೆ ಹಾಕ್ತೀವಿ. ಇನ್ನೊಂದು ಲೋಕದಲ್ಲಿ. ಮರಣ ಅಂದ್ರೆ. ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂಥದ್ದು ಈ ವಿಷಯ ಪ್ರಿಯರೇ. ಮರಣ ಅಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಅಮ್ಮೋ! ಮರಣ, ಅಮ್ಮೋ! ಮರಣ. ಆದ್ರೆ ಭಕ್ತರು ಭಯಪಡುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಲೋಕದಲ್ಲಿ ದೇವರನ್ನ ಅರಿಯದವರು ಭಯಪಡ್ತಾ ಇದ್ದಾರಂದ್ರೆ ಅವ್ರಿಗೆ ಗೊತ್ತಿಲ್ಲ. ದೇವರ ಮಕ್ಕಳಿದ್ದಾರೆ ನೋಡಿ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತ ನಾವು, ಮರಣ ಬಂದಾಗ ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈ ಮರಣ ಬರೋದಷ್ಟು ಒಳಗಡೆ ಅಂದ್ರೆ ಸಾಯುವುದ್ರೊಳಗಡೆ ಭಕ್ತರಾಗಿರುವಂತ ನಾವು ಏನೇನ್ ಕೆಲಸ ಮಾಡ್ಬೇಕೋ ಎಲ್ಲ ಕೆಲಸ ಮಾಡಿ ಮುಗಿಸಿ ನಾವು ಹೋಗ್ಬೇಕು. ತಂದೆಯ ಬಳಿಗೆ ನಾವು ಸೇರ್ಬೇಕು. ದೇವರ ಬಳಿಗೆ ನಾವು ಸೇರುವಂತದ್ದು ಪ್ರಿಯರೇ. ಈ ಲೋಕದಲ್ಲಿ ಮರಣ ಎಲ್ಲರಿಗೂ ಬರುತ್ತೆ ಖಂಡಿತವಾಗಿ. ಕೋಟ್ಯಾಧೀಶ್ವರರು, ಇಲ್ಲ ವಿಜ್ಞಾನಿಗಳು, ಸಾಮಾನ್ಯರು, ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಮರಣ ತಪ್ಪದು. ಹೋಗ್ಲೇಬೇಕು. ಈ ಲೋಕವನ್ನ ಖಾಲಿ ಮಾಡ್ಕೊಳ್ಳೇಬೇಕು. ಈ ಲೋಕವನ್ನು ಬಿಡ್ಲೇಬೇಕು. ಈ ಸಮಾಜದಲ್ಲಿ ಮರಣ ನೋಡುವಾಗ ವಿಧ ವಿಧವಾಗಿ ನಡೀತಾ ಇರುತ್ತೆ. ಅಪಘಾತಗಳ ಮೂಲಕ, ಅನಾರೋಗ್ಯದ ಮೂಲಕ, ಇಲ್ಲಾಂದ್ರೆ ಯಾವುದೋ ಒಂದು ರೀತಿಯಲ್ಲಿ
ಆಕ್ಸಿಡೆಂಟ್ ಇಲ್ಲಾಂದ್ರೆ ಕೊಲೆ, ಆತ್ಮಹತ್ಯೆ. ಆತ್ಮಹತ್ಯೆ ಅಂದ್ರೆ ಇದು ತಮ್ಮಷ್ಟಕ್ಕೆ ತಾವು ಮಾಡ್ಕೊಂಡಿರುವಂಥದ್ದು. ದೊಡ್ಡ ಪಾಪ ಅದು. ದೊಡ್ಡ ಪಾಪ ಅದು. ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಸಮಯ ಬಂದಾಗ ಮರಣಕ್ಕೆ ಒಂದು ಸಮಯ ಇರುತ್ತೆ. ಅದು ಬರುತ್ತೆ. ಅದು ಬರೋ ತನಕ ಕಾಯ್ಬೇಕು. ಏನೇ ಸಮಸ್ಯೆ ಬರ್ಲಿ, ಎಂತ ದೊಡ್ಡ ಪ್ರಾಬ್ಲಮ್ ಬರ್ಲಿ, ದೇವರು ತೆಗೆಯೋ ತನಕ, ದೇವರು ಕರ್ಕೊಂಡು ಹೋಗೋ ತನಕ ಮನುಷ್ಯನು ತನ್ನನ್ನು ತಾನು ಸಾಯಿಸ್ಕೊಳ್ಬೇಕು, ಇಲ್ಲ ತನ್ನನ್ನು ತಾನು ಸಾಯಬೇಕು ಎನ್ನುವಂತ ಆಲೋಚನೆ ಮಾಡಲೇಬಾರದು. ದೇವ್ರು ಕರೆದಾಗ ಹೋಗ್ಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ ಗಮನಿಸ್ರಿ. ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಮರಣ ನಡೆಯುತ್ತೆ. ಇದರಲ್ಲಿ ದೇವರ ಭಕ್ತರು ಕೂಡ ಮರಣ ಹೊಂದುತ್ತಾರೆ. ದೇವರ ಭಕ್ತರನ್ನ ಕುರಿತು ದೇವರು ಹೇಳಿರುವಂತ ಮಾತು ನೋಡಿ ಒಂದ್ಸಾರಿ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು. ಇದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ. ಕರ್ತನ ಭಕ್ತರಾಗಿ ಸಾಯುವುದು ಧನ್ಯರು ಅವರು. ಅವರು ಭಾಗ್ಯವಂತರು, ಧನ್ಯರು, ಭಾಗ್ಯವಂತರು, ಶ್ರೇಷ್ಠರು ಅವರು. ಅಂದ್ರೆ ಕರ್ತನ ಭಕ್ತರಾಗಿ, ದೇವರ ಭಕ್ತರಾಗಿ ಸಾಯುವವರು ಧನ್ಯರು. ಭಕ್ತರಾಗಿ ಸಾಯುವವರು ಧನ್ಯರು. ಭಕ್ತರಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಮೊಟ್ಟಮೊದಲು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಅವರು ಮೆಚ್ಚುವಂತ ರೀತಿಯಲ್ಲಿ ಜೀವಿಸುವಂಥದ್ದು. ದೇವರು ಮೆಚ್ಚುವಂತ ರೀತಿಯಲ್ಲಿ ಬದುಕುವಂಥದ್ದು. ಈ ಲೋಕದ ಮಾಲಿನ್ಯ ಶರೀರಕ್ಕೆ ಅಂಟದಂತೆ ನೋಡಿಕೊಳ್ಳುವಂಥದ್ದು. ಈ ಲೋಕದಲ್ಲಿ ನಿಷ್ಕಳಂಕವಾಗಿ ಜೀವಿಸುವಂಥದ್ದು. ಕಪಟ ಇಲ್ಲದೆ, ವೇಷಧಾರಣೆ ಇಲ್ಲದೆ, ಮೋಸ ಇಲ್ಲದೆ, ತಮ್ಮನ್ನ ತಾವು ಶುದ್ಧಿ ಮಾಡಿಕೊಂಡು ಯಥಾರ್ಥವಾಗಿ ಜೀವಿಸುವಂಥದ್ದಿದೆ. ಅಂದ್ರೆ ಈ ಲೋಕದ ಮಾಲಿನ್ಯ ಅಂಟಿಕೊಳ್ಳದೆ, ಅಂಟಿಸಿಕೊಳ್ಳದೆ, ಒಂದು ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಜೀವಿಸುವಂಥದ್ದು ಭಕ್ತರು ಅಂದ್ರೆ. ಈ ಲೋಕದಲ್ಲಿ ಎಲ್ಲರೂ ಕೂಡ ಭಕ್ತರು. ಆದ್ರೆ ಅವರಿಗೆ ಭಕ್ತರು, ಅವರಷ್ಟಕ್ಕೆ ಅವ್ರು ಭಕ್ತರೇ ವಿನಃ ದೇವರ ದೃಷ್ಟಿಯಲ್ಲಿ ಭಕ್ತರಲ್ಲ. ನಾವು ದೇವರ ದೃಷ್ಟಿಯಲ್ಲಿ ಭಕ್ತರಾಗಿ ಇರಬೇಕು. ಈ ಲೋಕದಲ್ಲಿ ನಾವು ಇದ್ದೀವಂದ್ರೆ ದೇವರ ದೃಷ್ಟಿಯಲ್ಲಿ ಭಕ್ತರಾಗಿ ಕಾಣಬೇಕು. ದೇವರು ಮೆಚ್ಚುವಂತ ರೀತಿಯಲ್ಲಿ ಭಕ್ತರಾಗಿರ್ಬೇಕು. ಈ ಲೋಕದಲ್ಲಿ ನೋಡಿ ಎಲ್ಲಾರು ಕೂಡ ಭಕ್ತರಾಗಿ ಕಾಣ್ತಾರೆ. ಇವರು ಭಕ್ತರು, ಇವರು ಭಕ್ತರು, ಇವರು ಭಕ್ತರು, ಇವರು ಟೋಟಲಿ ಎಲ್ಲಾರು ಕೂಡ ಭಕ್ತರೇ. ಭಕ್ತರ ಮಧ್ಯದಲ್ಲಿ ಗಲಾಟೆಗಳು ಇರಕೂಡ್ದು. ಆದ್ರೆ ಎಲ್ಲಾ ಭಕ್ತರ ಮಧ್ಯದಲ್ಲಿ ಏನ್ ಕಾಣ್ತಾ ಇದೆ ಅಂತ ನೋಡುವಾಗ ಗಲಾಟೆಗಳು ಕಾಣುತ್ತೆ. ಗಲಾಟೆಗಳು ಇದೆ ಅಂದ್ರೆ ಅವರು ಭಕ್ತರಲ್ಲ. ಅವರು ಭಕ್ತರಲ್ಲ. ಗಲಾಟೆ ಮಾಡುವವನು ಭಕ್ತನಲ್ಲ. ಕಿರಿಕಿರಿ ಮಾಡುವವನು, ಯುದ್ಧಗಳು, ಕಾದಾಟಗಳು, ಸುಮ್ನೆ ಹೆಸರಿಗೆ ಮಾತ್ರ ಭಕ್ತರು. ಅವ್ರ ಪಾಡಿಗೆ ಅವ್ರು ಭಕ್ತರು ವಿನಃ ದೇವರ ದೃಷ್ಟಿಯಲ್ಲಿ ಭಕ್ತರಲ್ಲ.
ನಿಜವಾಗ್ಲೂ ಭಕ್ತರಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಈ ಲೋಕದಲ್ಲಿ ಶ್ರೇಷ್ಠರಾಗಿ ಜೀವಿಸ್ತಾರೆ, ಅದ್ಭುತವಾಗಿ ಬದುಕ್ತಾರೆ. ದೇವರಿಗೆ ವಿಧೇಯರಾಗಿ ಬದುಕ್ತಾರೆ ಪ್ರಿಯರೇ. ದೇವರು ಮೆಚ್ಚುವಂತ ರೀತಿಯಲ್ಲಿ ಜೀವಿಸ್ತಾರೆ. ಕ್ರಿಸ್ತ ಪೂರ್ವದಲ್ಲಿ ಯೋಸೇಫನಿದ್ದಾನೆ. ಅನೇಕ ಮಂದಿ ಭಕ್ತರಿದ್ದಾರೆ. ಅದರಲ್ಲಿ ಒಬ್ಬ ಯೋಸೇಫನು. ಅಣ್ಣಂದಿರು ಏನ್ ಮಾಡ್ತಾರಂತ ನೋಡುವಾಗ, ಇವನ್ ಕಾಟ ಸಾಕಾಗಿದೆ ಅಂತೇಳಿ ಸ್ವಂತ ಅಣ್ಣಂದಿರು ಕೊಂದಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಉಳಿಸಿ ಬೇರೆಯವರಿಗೆ ಮಾರೋಣ ಅಂತೇಳಿ ಅದಕ್ಕಿಂತ ಮುಂಚಿತವಾಗಿ ಕುಣಿಯಲ್ಲ ಹಾಕ್ತಾರೆ. ಆನಂತರ ಬೇರೆಯವರಿಗೆ ಮಾರುವಂಥದ್ದು ಕೂಡ ನಡೆಯುತ್ತೆ ರೀ. ಕೊನೆಯದಾಗಿ ಐಗುಪ್ತ ದೇಶಕ್ಕೆ ಸೇರಿಕೊಳ್ತಾನೆ. ಐಗುಪ್ತ ದೇಶದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಒಬ್ಬ ದಳವಾಯಿ ಮನೆಯಲ್ಲಿ, ಫೋಟಿಫರನ ಮನೆಯಲ್ಲಿ ಸೇವಕನಾಗಿ ಸೇರಿಕೊಳ್ತಾನೆ. ಒಟ್ಟಿನಲ್ಲಿ ಯುವಕನು ಯೌವನ ಕಾಲದಲ್ಲಿದ್ದಾನೆ. ಫೋಟಿಫರನು ತನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವಂಥದ್ದು. ಸೇರಿಸಿಕೊಂಡಾಗ ಪ್ರಿಯರ ದೇವರ ಮಕ್ಕಳಿರ ಯೋಸೇಫನ ಒಂದು ಭಕ್ತಿ ಅದ್ಭುತ. ಯೋಸೇಫನು ಆ ಮನೆಗೆ ಹೆಜ್ಜೆ ಹಾಕಿದ ಮೇಲೆ ಫೋಟಿಫರನ ವಿಷಯದಲ್ಲಿ ನೋಡುವಾಗ ಏನ್ರಿ ಆ ಆತನು ಮಾಡುವಂತ ಕೆಲಸದಲ್ಲಿ, ಆತನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಎಲ್ಲದರಲ್ಲಿ. ಯಾವಾಗ ಯೋಸೇಫನು ಫೋಟಿಫರನ ಮನೆಗೆ ಸೇವಕನಾಗಿ ಸೇರ್ಕೊಳ್ತಾನೋ, ಅಂದಿನಿಂದ ಆ ಫೋಟಿಫರನ ಆ ಮನೆಯಲ್ಲಿ ಎಲ್ಲ ಕೂಡ ಒಂದು ರೀತಿಯಲ್ಲಿ ಶುಭ, ಅಭಿವೃದ್ಧಿ ಆಗುವಂಥದ್ದು ನೋಡ್ತೀವಿ. ಫೋಟಿಫರನು ಕೂಡ ಗಮನಿಸ್ತಾನೆ. ಗಮನಿಸಿ ಕೊನೆಯದಾಗಿ ಆ ಮನೆಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಈ ಫೋಟಿಫರನಿಗೆ ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಫೋಟಿಫರನು ಈ ಯೋಸೇಫನಿಗೆ ಅಧಿಕಾರವನ್ನು ಕೊಡುವಂಥದ್ದು ನೋಡ್ತೀವಿ. ಯಾಕೆ ಅಧಿಕಾರ ಕೊಟ್ಟಿದ್ದಾನೆ ಅಂತ ನೋಡುವಾಗ ನಂಬಿಕೆ. ನಂಬಿಕೆ ಅಂದ್ರೆ ಮನೆಯಲ್ಲಿ ಎಲ್ಲಾ ರೀತಿಯಲ್ಲಿ ಏನೇ ಮಾಡ್ಲಿ ಸ್ವತಂತ್ರ ಮನೆಯಲ್ಲಿ. ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅಧಿಕಾರವನ್ನು ಕೊಟ್ಟಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳಿರ ಆ ಮನೆಯಲ್ಲಿ ಎಷ್ಟೋ ಮಂದಿ ಆಳುಗಳು ಇರ್ತಾರೆ. ಕೊನೆಯದಾಗಿ ಒಂದು ಏನ್ ನಡೀತಿ ಅಂತ ನೋಡುವಾಗ, ಆ ಫೋಟಿಫರನ ಹೆಂಡತಿ ಯೋಸೇಫನ ಮೇಲೆ ಕಣ್ಣು ಬೀಳುತ್ತೆ. ಯೋಸೇಫನು ಯೌವನ ಕಾಲದಲ್ಲಿ ಇದ್ದಾನೆ. ಯೌವನ ಕಾಲದಲ್ಲಿ ಇದ್ದಂತ ಯೋಸೇಫನ ಮೇಲೆ ಕಣ್ಣು. ಹೇಗಾದ್ರೂ ಮಾಡಿ ಈ ಮನುಷ್ಯನನ್ನ ಅನುಭವಿಸ್ಬೇಕು ಎಂಬುವಂಥದ್ದು. ಹೇಗಾದ್ರೂ ಮಾಡಿ ಈ ಮನುಷ್ಯನನ್ನ ಅನುಭವಿಸ್ಬೇಕು ಅಂತ. ಯಾರ ಕಣ್ಣು ಅಂತ ನೋಡುವಾಗ ಫೋಟಿಫರನ ಹೆಂಡತಿಯ ಕಣ್ಣು. ಅವಾಗ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸ್ಬೇಕು ಏನ್ ನಡೆಯುತ್ತೆ. ಆದಿಕಾಂಡ 39ನೇ ಅಧ್ಯಾಯ. ಆದಿಕಾಂಡ 39ನೇ ಅಧ್ಯಾಯ 7ನೇ ವಚನ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು.
ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ, ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಕೆ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಇದ್ದಾನಂತೆ ಪ್ರಿಯರೇ. ಅಂದ್ರೆ ಯೋಸೇಫನು ಇದ್ದಾನೆ ನೋಡಿ ಭಕ್ತನು, ದೇವರ ಧ್ಯಾನದಲ್ಲಿದ್ದಂತ ಭಕ್ತನು. ಯೌವನ ಕಾಲದಲ್ಲಿದ್ದಂತ ಭಕ್ತನು. ಯೌವನ ಕಾಲದಲ್ಲಿ ಇದ್ದಂತ ನಿಜವಾದ ಭಕ್ತನು ಹೀಗಿರ್ತಾನೆ. ಈಗಿನ ಕಾಲದಲ್ಲಿ ಇಂಥ ಭಕ್ತರು ಎಲ್ಲಾದ್ರೂ ಕಾಣ್ತಾರಂತ ನೋಡುವಾಗ ಅಪರೂಪ. ಆ ಭಕ್ತನನ್ನ ಪ್ರತಿನಿತ್ಯ ಶೋಧಿಸುವಂಥದ್ದು. ಪೋಟಿಫರನ ಹೆಂಡತಿ. ನೋಡುವಾಗ ಶ್ರೀಮಂತರ ಮನೆಯಲ್ಲಿ ಸೇವಕನಾಗಿದ್ದಾಗ, ಆ ಪೋಟಿಫರನ ಎಲ್ಲ ಅಧಿಕಾರ ಮನೆಯಲ್ಲಿ ಕೊಟ್ಟಿರ್ತಾರೆ. ಕೊನೆಯದಾಗಿ ಆತನ ಹೆಂಡತಿ ಆ ಯೋಸೇಫನ ಮೇಲೆ ಕಣ್ಣಾಕಿದಾಗ, ಒಂದು ದಿನ ಹೇಗಾದ್ರೂ ಮಾಡಿ ಅನುಭವಿಸಲೇಬೇಕು ಅಂತೇಳಿ ಕೇಳಿಕೊಳ್ಳುವಂಥದ್ದು, ಬಾಯಿ ತೆರೆದು ಕೇಳಿಕೊಳ್ಳುವಂಥದ್ದು. ಅಮ್ಮ, ನನ್ನ ಯಜಮಾನನು ಈ ಮನೆಯಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಟ್ಟಿದ್ದಾನೆ. ನಿನ್ನ ಮೇಲೆ ನನಗೆ ಅಧಿಕಾರ ಇಲ್ಲ. ನೀನು ಆತನಿಗೆ ಹೆಂಡತಿಯಾಗಿದ್ದೀಯ. ಎರಡನೇ ವಿಷಯ ಗೊತ್ತಮ್ಮ? ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದರೆ ನಾನು ದೇವರ ವಿಷಯದಲ್ಲಿ ಪಾಪ ಮಾಡ್ತಾ ಇದ್ದೀನಿ. ಪಾಪ ಮಾಡಿದ ಹಾಗೆ. ಪಾಪ ಅದು. ಯಾಕೆಂದ್ರೆ ನನಗೆ ದೇವರಂದ್ರೆ ಭಯ ಇದೆ. ನನಗೆ ದೇವರಂದ್ರೆ ಭಯ ಇದೆ. ನಾನು ದೇವ್ರ ದೃಷ್ಟಿಯಲ್ಲಿ ನಾನು ಪಾಪ ಮಾಡಲ್ಲ. ಅಂದ್ರೆ ಯೌವನ ಕಾಲದಲ್ಲಿ ಪ್ರತಿ ಮನುಷ್ಯರಿಗೆ ಕೋರಿಕೆಗಳಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭಕ್ತರೇನ್ ಮಾಡ್ತಾರಂತ ನೋಡುವಾಗ ಸಾಯಿಸ್ಕೊಳ್ತಾರೆ. ನಿಜವಾದ ಭಕ್ತರು ಸಾಯಿಸ್ಕೊಳ್ಳುವಂಥದ್ದು. ಈಗಿನ ಕಾಲದಲ್ಲಿ ಯೌವನ ಕಾಲದಲ್ಲಿ ಇದ್ದಂತ ಹುಡುಗರ ಮಧ್ಯದಲ್ಲಿ ತಪ್ಪು ಆಲೋಚನೆಗಳು ಇರುತ್ತೆ. ತಪ್ಪು ಆಲೋಚನೆಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಪ್ರಿಯರ ದೇವ್ರ ಮಕ್ಕಳಿರ ಪ್ರೀತಿಯಿಂದ ಹೇಳುವಂತ ಮಾತೇನೆಂದ್ರೆ ತಪ್ಪು ಆಲೋಚನೆಗಳನ್ನ ಮಾಡಬೇಡಿ ಯಾರು ಕೂಡ. ಆತ್ಮಿಕವಾಗಿ ಬೆಳಿಬೇಕು. ನಿಜವಾದ ಭಕ್ತರು ನೋಡಿ ಹೇಗಿದ್ದಾರೆ ಭಕ್ತರು. ಅಂದ್ರೆ ಭಕ್ತರಂದ್ರೆ ಈ ಲೋಕದ ಮಾಲಿನ್ಯವನ್ನು, ಈ ಲೋಕದ ಕೊಳೆಯನ್ನು ಅಂಟಿಸಿಕೊಳ್ಳದೆ, ಈ ಲೋಕದ ಪಾಪದಲ್ಲಿ ಬೀಳದೆ, ತಮ್ಮನ್ನ ತಾವು ಶುದ್ಧಿ ಮಾಡಿಕೊಂಡು, ತಮ್ಮ ಹೃದಯವನ್ನು ಶುದ್ಧಿ ಮಾಡಿಕೊಂಡು, ಶ್ರೇಷ್ಠರಾಗಿ, ಉನ್ನತರಾಗಿ ಸಮಾಜದಲ್ಲಿ ಬದುಕ್ತಾರೆ. ಇನ್ನೊಬ್ಬರಿಗೆ ಅನ್ಯಾಯ, ಮೋಸ ಮಾಡಲ್ಲ. ಇನ್ನೊಬ್ಬರಿಗೆ ಏನ್ ಮಾಡಲ್ಲ? ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಯೋಸೇಫನು ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ನಡ್ಕೊಳ್ತಾನೆ. ಸುಮಾರು ಕ್ರಿಸ್ತ ಪೂರ್ವ ಎಷ್ಟು ವರ್ಷಗಳ ಹಿಂದೆ, ಸುಮಾರು ಕ್ರಿಸ್ತ ಪೂರ್ವ ಏನ್ರಿ 1800 ವರ್ಷಗಳ ಹಿಂದೆ ನಡೆದಂತ ಘಟನೆ. ಆಗಿನ ಕಾಲದಲ್ಲಿ ಏನಾದರೂ ಸತ್ಯವೇದ ಗ್ರಂಥ ಇದೆಯಾ ಅಂತ ನೋಡುವಾಗ ಸತ್ಯವೇದ ಗ್ರಂಥ ಇಲ್ಲ. ನಾವೆಲ್ಲರೂ ಪ್ರತಿನಿತ್ಯ ಕೂಡ ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ.
ಪ್ರತಿನಿತ್ಯ ಬೆಳಿಗ್ಗೆ ಕೇಳ್ತೀವಿ, ಮಧ್ಯಾಹ್ನ ಕೇಳ್ತೀವಿ, ರಾತ್ರಿ ಕೇಳ್ತೀವಿ, ಮಲಗುವಾಗ್ಲೂ ಕೇಳ್ತಾ ಇರ್ತೀವಿ. ಭಾನುವಾರ ಬಂದಾಗ ಸಭೆಯಲ್ಲಿ ಎಲ್ಲರೂ ಸೇರಿ ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ. ನಮ್ಮ ಮಧ್ಯದಲ್ಲಿ ನೋಡುವಾಗ ಸೇವಕರು ಇದ್ದಾರೆ. ದೇವರ ವಾಕ್ಯವನ್ನು ಹೇಳುವಂತ ಸೇವಕರು ಇದ್ದಾರೆ. ಬೋಧಕರು ಇದ್ದಾರೆ. ಸತ್ಯವೇದ ಗ್ರಂಥ ಇದೆ. ಒಂದು ರೀತಿಯಲ್ಲಿ ನಾವು ಆತ್ಮಿಕವಾಗಿ ಬೆಳೆಯೋದಕ್ಕೆ ಅನೇಕ ದಾರಿಗಳಿದೆ ರೀ. ಭಕ್ತಿ ಮಾರ್ಗದಲ್ಲಿ ಬೆಳೆಯೋದಿಕ್ಕೆ, ದೇವರ ಮಾರ್ಗದಲ್ಲಿ ಬೆಳೆಯೋದಿಕ್ಕೆ ಸತ್ಯವೇದ ಗ್ರಂಥ ಇದೆ, ಬೋಧಕರಿದ್ದಾರೆ. ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ನಾವು ಕೇಳ್ತಾನೆ ಇದ್ದೀವಿ ದೇವರ ವಾಕ್ಯಗಳನ್ನ. ಆದ್ರೆ ಕೆಲವರ ಬದುಕುಗಳು ನೋಡಿ ಪ್ರಪಂಚ ಕ್ರೈಸ್ತರ ಒಂದು ಬದುಕುಗಳು ಹೇಗಿದೆ? ಹೊರಗಡೆ ಹೇಗಿದೆ? ನಮ್ಮ ಮಧ್ಯದಲ್ಲಿ ಹೇಗಿದೆ? ಒಂದ್ ವೇಳೆ ವಾಕ್ಯದ ಪ್ರಕಾರ ನಮ್ಮ ಬದುಕುಗಳು ಸರಿಯಾಗಿ ನೀಟಾಗಿದ್ರೆ ಪರವಾಗಿಲ್ಲ. ದೇವ್ರಿಗೆ ಸ್ತೋತ್ರವಾಗ್ಲಿ. ದೇವ್ರಿಗೆ ಸ್ತೋತ್ರವಾಗ್ಲಿ. ಒಂದ್ ವೇಳೆ ವಾಕ್ಯಕ್ಕೆ ಭಿನ್ನವಾಗಿ ನಮ್ಮ ಬದುಕುಗಳಿದ್ರೆ ಅದನ್ನ ಸರಿಪಡಿಸ್ಕೋಬೇಕು. ಸರಿ ಆಗ್ಬೇಕು. ಈ ವ್ಯಕ್ತಿಯನ್ನು ನೋಡುವಾಗ ಅದ್ಭುತವಾದಂತ ಮನುಷ್ಯನು. ಏನ್ರಿ ಕಪಟವಿಲ್ಲದ ಮನುಷ್ಯನು. ಲೋಕದ ಪಾಪವನ್ನು ಅಂಟಿಸಿಕೊಳ್ಳದೆ ನಿಷ್ಕಳಂಕನಾಗಿ, ಯಥಾರ್ಥನಾಗಿ, ದೇವರಿಗೆ ಒಳಪಟ್ಟು ಜೀವಿಸಿರುವಂತ ವ್ಯಕ್ತಿ ಯೋಸೇಫನು. ಆತನ ಇತಿಹಾಸವನ್ನ ಅನೇಕ ಸಾರಿ ಕೇಳ್ತಾ ಇರ್ತೀವಿ. ಕೇಳಿದಾಗ ಬದುಕುಗಳು ಏನಾದ್ರೂ ಬದಲಾಗ್ತಾ ಇದೆಯಾ? ಅಂದ್ರೆ ಕ್ರೈಸ್ತ ಸಮಾಜ, ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಮಧ್ಯದಲ್ಲಿ ಪ್ರತಿನಿತ್ಯ ನಾವು ದೇವ್ರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಕೆಲವರು ಒಳ್ಳೆ ಭಕ್ತಿಯಿಂದ ನಡೀತಾ ಇರ್ತಾರೆ. ಇನ್ನು ಕೆಲವರು ಹುಡುಗರು ಭಕ್ತಿಯಲ್ಲಿ ಇದ್ದಾರಾ? ಇಲ್ವಾ? ಒಂದು ರೀತಿಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಅವ್ರ ಮಾತುಗಳು, ಕ್ರಿಯೆಗಳು ನೋಡುವಾಗ ಕೆಲವು ಸಂದರ್ಭದಲ್ಲಿ ನೋವಾಗ್ತಾ ಇರತ್ತೆ. ಈ ಸಮಾಜದಲ್ಲಿ ಕ್ರೈಸ್ತ ಸಮಾಜದಲ್ಲಿ ನೋಡುವಾಗ ದುಃಖ ಆಗ್ತಾ ಇರತ್ತೆ ಪ್ರಿಯರೇ. ತಪ್ಪು ನಡೀತಾ ಇರತ್ತೆ. ಅದಕ್ಕೆ ನಮ್ಮ ಕ್ರೈಸ್ತ ಸಮಾಜ ಮೊಟ್ಟ ಮೊದಲು ಸರಿ ಆಗ್ಬೇಕು. ಭಕ್ತರು ಹೀಗೆ ಇರ್ತಾರೆ. ಆ ಭಕ್ತರಲ್ಲಿ ಯಾಕೋಬನು ಕೂಡ ಶ್ರೇಷ್ಠನು. ಭಕ್ತರಲ್ಲಿ ಇಸಾಕನು ಶ್ರೇಷ್ಠನು. ಭಕ್ತರಲ್ಲಿ ಅಬ್ರಹಾಮನು, ನೋಹಾನನು. ಕೆಲವರು ಇತಿಹಾಸವನ್ನು ನೋಡ್ತೀವಲ್ವಾ, ಅವರು ಭಕ್ತರು ಶ್ರೇಷ್ಠರವರು. ಈ ಲೋಕದಲ್ಲಿ ಇದ್ದಾಗಲೂ ಕೂಡ ಲೋಕದ ಪಾಪವನ್ನು ಅಂಟಿಸಿಕೊಳ್ಳದೆ ತಮ್ಮ ಬದುಕುಗಳನ್ನ ಕಟ್ಟಿಕೊಂಡು ಈ ಸಮಾಜದಲ್ಲಿ ಉನ್ನತರಾಗಿ, ಶ್ರೇಷ್ಠರಾಗಿ ಬದುಕಿದವರು. ಅದಕ್ಕೆ ಅವರನ್ನು ಕುರಿತು ದೇವರು ಹೇಳೊಂದು ಮಾತೇನಪ್ಪ ಅಂತ ನೋಡುವಾಗ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತಾರೆ. ಭಕ್ತರು. ಈ ಭಕ್ತರ ಇತಿಹಾಸವನ್ನ ಗಮನಿಸುವಾಗ, ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಉನ್ನತರಾಗಿ ಅವರು ಜೀವಿಸಿದ್ದಾರೆ. ವೇಷಧಾರಿಗಳಾಗಿ ಅಲ್ಲ. ಕೆಲವರು ಮಧ್ಯದಲ್ಲಿ ಗ್ರಂಥ ಇರಲ್ಲ, ಬೋಧಕರು ಇರಲ್ಲ. ಇಲ್ಲದೆ ಇದ್ದಾಗ ಅವರು ಉನ್ನತರಾಗಿ ಅವರು ಬದುಕಿರುವಾಗ ನಾವು ಯಾಕೆ ಬದುಕಬಾರ್ದು? ಯಾಕೆ ಬದುಕಬಾರ್ದು? ಉನ್ನತರಾಗಿ ಬದುಕಬೇಕು. ಅದಕ್ಕೆ ಕರ್ತನ ಭಕ್ತರಾಗಿ ಮರಣ ಹೊಂದುವವರು ಧನ್ಯರು ಅಂತಿರುತ್ತೆ. ಎಂಥವ್ರು ಧನ್ಯರಂತ ನೋಡುವಾಗ ವಾಕ್ಯದ ಪ್ರಕಾರ ಭಕ್ತರು. ಸುಮ್ಮನೆ ಈ ಕಾಲದಲ್ಲಿ ನೋಡುವಾಗ ಎಲ್ಲಾರು ಭಕ್ತರು, ಇವರು ಭಕ್ತರು, ಇವರು ಭಕ್ತರು ಅಂತ ಕರೆಯಲ್ಪಡ್ತಾ ಇರ್ತಾರೆ. ಆದ್ರೆ ಅವ್ರ ಪಾಡಿಗೆ ಅವ್ರು ಭಕ್ತರಿರ್ಬೋದು. ದೇವರ ದೃಷ್ಟಿಯಲ್ಲಿ ನಮ್ಮ ಭಕ್ತಿ ಕಾಣಬೇಕು. ದೇವರ ದೃಷ್ಟಿಯಲ್ಲಿ ನಮ್ಮ ಭಕ್ತಿ ಕಾಣಬೇಕಾದ್ರೆ ನಮ್ಮ ಕ್ರಿಯೆಗಳು ಬದಲಾಗಬೇಕು. ನಮ್ಮ ಮಾತಿನಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ
ನಮ್ಮ ಜೀವಿತದಲ್ಲಿ ದೇವರು ಮೆಚ್ಚುವಂತ ರೀತಿಯಲ್ಲಿ ಭಕ್ತಿ ಕಾಣಬೇಕು. ದೇವರು ಮೆಚ್ಚುವಂತ ರೀತಿಯಲ್ಲಿ. ರೂತಳು ಇದ್ದಾಳೆ. ರೂತಳು ಇದ್ದಾಳೆ ಪ್ರಿಯರೇ. ತನ್ನ ಅತ್ತೆಮ್ಮನನ್ನ ಕಾಪಾಡಿಕೊಳ್ಳೋದಕ್ಕೆ ಆ ರೂತಳು ಮಾತನಾಡಿರುವಂತ ಮಾತೇನು ಗೊತ್ತಾ? "ಅಮ್ಮ, ನೀನು ಎಲ್ಲಿ ಹೋಗ್ತೀಯಾ? ನಾನು ಅಲ್ಲಿರ್ತೀನಿ. ನೀನು ಇದ್ದ ಸ್ಥಳದಲ್ಲಿ ನಾನಿರ್ತೀನಿ. ನೀವೇನು ಊಟ ಮಾಡ್ತೀರಾ? ನಾನು ಅದನ್ನೇ ಊಟ ಮಾಡ್ತೀನಿ." ಅಂದ್ರೆ ಯಾವ ಸಂದರ್ಭದಲ್ಲಿ? ಒಂದು ರೀತಿಯಲ್ಲಿ ನವೊಮಿ ಗಂಡನು ಸತ್ತೋಗಿರ್ತಾನೆ. ಮಕ್ಕಳು ಕೂಡ ಸತ್ತೋಗಿರ್ತಾರೆ. ಹೇಳ್ಕೊಳ್ಳೋಕೋ ಏನೂ ಇಲ್ಲ. ಆಸ್ತಿ ಇಲ್ಲ, ಸಂಪಾದನೆ ಏನೂ ಇಲ್ಲ. ಇಬ್ರು ಸೊಸೆಯರು. ಆ ಇಬ್ರು ಸೊಸೆಯರನ್ನ ಕರೆದು, "ಅಮ್ಮ, ನಿಮ್ಮೂರಿಗೆ ನೀವು ಹೊರಟೋಗಿ, ನಿಮ್ಮ ತವರ ಮನೆಗೆ ಹೊರಟೋಗಿ" ಅಂತೇಳಿ ಅತ್ತೆಮ್ಮ ಬಂದು ತನ್ನ ಸೊಸೆಯರಿಗೆ ಹೇಳಿದಾಗ, ಇಬ್ರಲ್ಲಿ ಒಬ್ಬಾಕೆ ಓರ್ಪಳು ಮನೆಗೆ ಹೋಗ್ತಾಳೆ. ಆಯ್ತಮ್ಮ ಅಂತ. ರೂತಳು ಬಂದು ಅತ್ತೆಮ್ಮಳನ್ನು ಅಂಟಿಕೊಳ್ಳುವಂಥದ್ದು ನೋಡ್ತೀವಿ. ಅಮ್ಮ, ನೀನು ಕೂಡ ಹೋಗ್ಬಿಡಮ್ಮ. ಯಾಕಂದ್ರೆ ಈ ನೀನು ಯೌವನ ಕಾಲದಲ್ಲಿದ್ದೀಯಲ್ಲ. ನೀನು ಯೌವನ ಕಾಲದಲ್ಲಿದ್ದೀಯಲ್ಲಮ್ಮ. ನೀನು ಹೊರಟೋಗ್ಬಿಡಮ್ಮ. ನಿನ್ ಪಾಡಿಗೆ ನೀನು ಸುಖವಾಗಿರು. ನನ್ನ ಕಷ್ಟ ಏನೋ ಇದ್ರೆ ಇರುತ್ತೆ ಬಿಡು. ನಿನ್ ಪಾಡಿಗೆ ನೀನು ಹೋಗಮ್ಮ ಅಂತೇಳಿ. ರೂತಳು ಪ್ರಿಯರ ದೇವ್ರ ಮಗಳು ಎಷ್ಟು ಅದ್ಭುತವಾದಂತ ಮಾತು ಮಾತಾಡ್ತಾಳೆ. ಪಾಪ ವಯಸ್ಸಾಗಿದೆ. ಎಲ್ಲವನ್ನ ಕಳ್ಕೊಂಡಿದ್ದಾಳೆ. ಈಕೆಯನ್ನ ಬಿಟ್ರೆ ಈಕೆಯನ್ನ ಬಿಟ್ರೆ ಹೇಗೆ ಗತಿ ಹೇಗೆ? ಎಲ್ಲಿಗೋಗ್ತಾಳೆ ಈಕೆ? ಏನು ಊಟ ಮಾಡ್ತಾಳೆ ಈಕೆ? ಅತ್ತೆಮಳನ ಕುರಿತು ಯೋಚನೆ ಮಾಡಿರುವಂತ ಮಗಳು ರೂತಳು. "ಅಮ್ಮ, ನೀನ್ ಎಲ್ಲಿಗೋದ್ರು ನಾನು ಅಲ್ಲಿಗೆ ಬರ್ತೀನಮ್ಮ." ಆಕೆಯಲ್ಲಿ ಏನ್ ಕಾಣುತ್ತೆ ಅಂತ ನೋಡುವಾಗ ಭಕ್ತಿ ಕಾಣುತ್ತೆ ರೀ. ಭಕ್ತಿ. ರೂತಳಲ್ಲಿ ಭಕ್ತಿ ಕಾಣುತ್ತೆ. ಹೇಗಾದ್ರೂ ಮಾಡಿ ತನ್ನ ಅತ್ತೆಮ್ಮಗಳಿಗೆ ಜೊತೆಯಾಗಿರ್ಬೇಕು. ಅದೇ ಹೇಳ್ತಾಳೆ. "ಅಮ್ಮ, ನನ್ನನ್ನ ಹೋಗಿ ಅಂತ ನಾನು ಹೇಳ್ಬೇಡಿ. ಒಂದ್ ವೇಳೆ ಹೋಗೋದು ಅಂತಿದ್ರೆ ಮರಣದಿಂದಲೇ ನಿನಗೂ ನನಗೂ ದೂರ ಆಗ್ಬೇಕು. ಮರಣ. ನೀನ್ ಎಲ್ಲಿಗೋದ್ರು ನಾನು ಅಲ್ಲಿರ್ತೀನಿ. ನೀವೇನು ಊಟ ಮಾಡಿದ್ರು ಅದೇ ಊಟ ನಾನ್ ಮಾಡ್ತೀನಿ. ನೀವು ದೇವರನ್ನ ಆರಾಧಿಸ್ತೀರಲ್ಲ ಅದೇ ದೇವರನ್ನ ನಾನು ಪೂಜಿಸ್ತೀನಿ. ನಿನ್ನ ದೇವರನ್ನೇ ನಾನು ಪೂಜಿಸ್ತೀನಮ್ಮ. ಯಾವ ತೊಂದರೆ ನಾನ್ ನಿಮ್ಗೆ ಕೊಡಲ್ಲ. ಯಾವ ತೊಂದರೆ ನಾನ್ ನಿಮ್ಗೆ ಕೊಡಲ್ಲ. ನಿನ್ನ ಜೊತೆಯಲ್ಲಿರ್ತೀನಿ." ಅಂಥವ್ರು ಎಲ್ಲಾದ್ರೂ ನೋಡ್ತೀವ ಪ್ರಿಯರೇ? ಯವ್ವನ ಕಾಲದಲ್ಲಿ ಇದ್ದಂತ ಸ್ತ್ರೀಯರು ಹಾಗೆ ಯಾರಾದ್ರೂ ಮಾತಾಡ್ತಾರಾ? ಎಂದು ಎಲ್ಲಾರ ಕುಟುಂಬದಲ್ಲಿ ನೋಡುವಾಗ ಈ ಸಮಾಜದಲ್ಲಿ ಅತ್ತೆ ಸೊಸೆಯರಿಗೆ ಒಂದು ರೀತಿಯಲ್ಲಿ ಗುರ್ರ್ ಅಂತ ಜಗಳ ಇರುತ್ತೆ. ಅತ್ತೆ ಸೊಸೆಯರಿಗೆ. ಆದ್ರೆ ಕ್ರೈಸ್ತರ ಕುಟುಂಬದಲ್ಲಿ ಹೀಗೆ ಕಾಣಬೇಕು. ಅತ್ತೆ ಭಕ್ತಳ್ ತಾನೆ? ಆ, ಸೊಸೆ ಭಕ್ತಳ? ಆ, ಭಕ್ತಳು. ಈಕೆ ಭಕ್ತಳ ಆಗುವಾಗ ಆ ಭಕ್ತರ ಮೂಲಕ ಅದ್ಭುತ ಕಾಣಬೇಕು. ಜೀವಿತದಲ್ಲಿ ಅದ್ಭುತ ಅಂದ್ರೆ ಅವರ ಜೀವಿತದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಒಂದು ಒಳ್ಳೆ ರೀತಿಯಲ್ಲಿ ಬೆಳಕು ಹೊಳಿಬೇಕು. ಆತ್ಮಿಕವಾದಂತ ಬೆಳಕು. ಆ ಭಕ್ತರು ನೋಡುವಾಗ ಆ ರೀತಿ ನಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಹಾಗೆ ನಡ್ಕೊಂಡಿದ್ದಾರೆ ಭಕ್ತರು. ಈಗಿನ ಕಾಲದಲ್ಲಿ ಅಂತ ಭಕ್ತರು ಇದ್ರೆ, ಆ ಭಕ್ತರು ಮರಣ ಹೊಂದಿದ್ರೆ, ಅವರನ್ನ ಕುರಿತು ದೇವರು ಹೇಳಿರುವಂತ ಮಾತೇನಪ್ಪಾ ಅಂತ ನೋಡುವಾಗ, ಏನ್ರಿ ಕರ್ತನ ಭಕ್ತರಾಗಿ ಮರಣ ಹೊಂದುವಂತದ್ದು ಅವರಿಗೆ ಏನಂತೆ? ಮೇಲು ಒಳ್ಳೇದಾಗುತ್ತೆ. ಧನ್ಯರವರು. ಪ್ರಸಂಗಿ ಗ್ರಂಥದಲ್ಲಿ ನೋಡಿದ್ದೀವಿ ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂದ್ರೆ ಎಲ್ಲರಿಗೂ ಮೇಲಾಗುತ್ತಾ? ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂದಾಗ ಎಲ್ಲರಿಗೂ ಮೇಲಾಗುತ್ತಾ? ಇವಾಗ ಜನನ ದಿನಕ್ಕೆ ನಾವು ಹೋಗ್ತೀವಿ. ಅಂದ್ರೆ ಮರಣ ದಿನಕ್ಕೆ ಹೋಗ್ತೀವಿ, ಜನನ ದಿನಕ್ಕೆ ಹೋಗ್ತೀವಿ. ಕೆಲವರು ಜನ್ಮಿಸಿರ್ತಾರೆ, ಕೆಲವರು ಮರಣಿಸಿರ್ತಾರೆ. ಯಾರಿಗ್ ಮೇಲು? ಏನ್ ಮೇಲು?
ಪ್ರಿಯರ ದೇವ್ರ ಮಕ್ಕಳಿರ, ನಾವು ಮರಣ ದಿನವನ್ನು ನೋಡೋದಕ್ಕೆ ಹೋಗಿದೀವಾ? ಅಂದ್ರೆ ಮರಣ ಆಗಿದ್ದಾಗ ಅಲ್ಲಿ ಹೋಗಿದ್ದೀವಾ? ಓಕೆ. ಅಲ್ಲಿ ಹೋಗಿ ಏನಾದ್ರೂ ಕಲ್ತ್ಕೊಂಡಿದ್ದೀವಾ? ಕಲ್ತ್ಕೊಳ್ಬೇಕು. ಅದೇ ಪ್ರಕಾರ ಮರಣ ಹೊಂದಿದ್ದಾರಾ? ಆ ಮರಣ ಹೊಂದಿದಂತ ಭಕ್ತರಿಗೆ ಮೇಲಾಗ್ಬೇಕಾದ್ರೆ ಭಕ್ತರಾಗಿ, ನಿಜವಾದ ಭಕ್ತರಾಗಿ ಮರಣ ಹೊಂದಬೇಕು. ಈ ಲೋಕದಲ್ಲಿ ಬೆಳೀತಾ, 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 ಬೆಳೀತಾ ಭಕ್ತಿ ಅಭಿವೃದ್ಧಿ ಆಗ್ಬೇಕು. ನಮ್ಮಲ್ಲಿ ಭಕ್ತಿ ವೃದ್ಧಿ ಆಗ್ಬೇಕು. ಅದಕ್ಕೆ ನಾವು ಮಾತಾಡ್ತೀವಾ? ಪ್ರಯಾಣ ಮಾಡ್ತಾ ಇದ್ದೀವಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀವಾ? ಏನಿದ್ರೂ ಪರವಾಗಿಲ್ಲ. ನಮ್ಮ ಹೊಟ್ಟೆಗೋಸ್ಕರ, ಕುಟುಂಬಗೋಸ್ಕರ, ಹೊಟ್ಟೆಗೋಸ್ಕರ ನಾವು ಕೆಲಸ ಮಾಡೋಣ. ಚಿಕ್ಕ ಕೆಲ್ಸನ, ದೊಡ್ಡ ಕೆಲ್ಸನ ಅವರವರ ಶಕ್ತಿ ಮೀರಿ. ಆದ್ರೆ ಎಲ್ಲಿದ್ರೂ ಕೂಡ ಈ ಸಮಾಜದಲ್ಲಿ ನಾವು ಭಕ್ತರಾಗಿ ಅಂದ್ರೆ ನಮ್ಮಲ್ಲಿ ಯೇಸು ಪ್ರಭು ಕಾಣಬೇಕು. ಯೇಸು ಪ್ರಭುವಿನ ಗುಣಗಳು ಕಾಣಬೇಕು. ಆ ದೇವರ ಚಿತ್ತ ನಮ್ಮ ಮೂಲಕ ನೆರವೇರಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಪ್ರತಿನಿತ್ಯ ಕೂಡ ಏನ್ರಿ ನೆರವೇರ್ಬೇಕಾದ್ರೆ ಈ ದೇಹವನ್ನ ಸ್ವಾಧೀನಪಡಿಸ್ಕೊಳ್ಬೇಕಾಗತ್ತೆ. ಈ ದೇಹವನ್ನು, ಮನಸ್ಸನ್ನು ಸ್ವಾಧೀನಪಡಿಸ್ಕೊಳ್ಬೇಕಾಗುತ್ತೆ. ದೇವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ದೇವರಿಗೆ ಒಪ್ಪಿಸ್ಬೇಕಾಗತ್ತೆ. ಈ ಶರೀರ ಎಂತದ್ದು? ಈ ಹೃದಯ ಎಂತದ್ದು? ಅಂತ ನೋಡುವಾಗ ಏನ್ರಿ, ಶರೀರ ಪಾಪಕ್ಕೆ ಒಳಪಟ್ಟಿರುತ್ತೆ. ಒಳಗಡೆ ಹೃದಯ ಘೋರವಾದಂತ ರೋಗಕ್ಕೆ ಒಳಪಟ್ಟಿರುತ್ತೆ. ಆ ಹೃದಯವನ್ನ ಶುದ್ಧಿ ಮಾಡ್ಕೊಳ್ಬೇಕು. ಶರೀರವನ್ನು ಶುದ್ಧಿ ಮಾಡ್ಕೊಳ್ಬೇಕು. ಹೃದಯವನ್ನು, ಶರೀರವನ್ನು ಶುದ್ಧಿಪಡಿಸಿಕೊಂಡು ಯಾವ ಕಳಂಕ ಇಲ್ಲದೆ, ಯಾವ ಕಳಂಕವನ್ನು ಅಂಟಿಸಿಕೊಳ್ಳದೆ ಪ್ರತಿನಿತ್ಯ ಭಕ್ತಿಯಲ್ಲಿ ಬೆಳೀತಾ ಇರಬೇಕು. ಪ್ರತಿನಿತ್ಯ ಭಕ್ತಿಯಲ್ಲಿ ಬೆಳೀತಾ ಇರಬೇಕು. ಆ ಭಕ್ತಿಯಲ್ಲಿ ನಡೆಯುವಂಥದ್ದು, ಭಕ್ತಿಯಲ್ಲಿ ಬೆಳೆಯುವಂಥದ್ದು ನೋಡಿ ಯಾರು ಸಂತೋಷ ಪಡ್ತಾರಂತ ನೋಡುವಾಗ, ತಂದೆಯಾದ ದೇವರು ಸಂತೋಷ ಪಡ್ತಾರೆ. ತಂದೆಯಾದ ದೇವರು ಸಂತೋಷ ಪಡ್ತಾರೆ. ಅಂಥವರಿಗೆ ಪರಲೋಕದಲ್ಲಿ ಒಂದು ಅದ್ಭುತವಾದಂತ ಜಾಗ ಸಿದ್ಧವಾಗ್ತಾ ಇರುತ್ತೆ ಪ್ರಿಯರೇ. ಆ ಪರಲೋಕದಲ್ಲಿ ಜಾಗವನ್ನು ಪಡ್ಕೊಳ್ಬೇಕಾದ್ರೆ ಸುಲಭನಾ? ಪರಲೋಕದಲ್ಲಿ ಸ್ಥಳವನ್ನ ಸಂಪಾದನೆ ಮಾಡ್ಕೊಳ್ಬೇಕಂದ್ರೆ ಸುಲಭನಾ? ಈ ಲೋಕದಲ್ಲಿ ಬದುಕಿರುವಾಗ ಆ ಪರಲೋಕದಲ್ಲಿ ಒಂದು ಸ್ಥಳವನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಹೆಜ್ಜೆ ಹೆಜ್ಜೆಯಲ್ಲಿ ನೀನು ಪ್ರಯಾಸ ಪಡಬೇಕು. ಹೆಜ್ಜೆ ಹೆಜ್ಜೆಯಲ್ಲಿ ನೀನು ಪ್ರಯಾಸ ಪಡಬೇಕು. ನಿನ್ನ ಪ್ರಯಾಸ ಪರಲೋಕದಲ್ಲಿ ಸ್ಥಳವನ್ನ ನಾನು ಸಿದ್ಧ ಮಾಡಿಕೊಳ್ತೀನಿ. ನಿನ್ನ ಮಾತಿನ ಮೂಲಕ ಇರುತ್ತೆ, ನಿನ್ನ ನಡವಳಿಕೆಯ ಮೂಲಕ ಇರುತ್ತೆ, ನಿನ್ನ ಜೀವಿತದ ಮೂಲಕ ಇರುತ್ತೆ. ಪರಲೋಕದಲ್ಲಿ ನಿನಗೆ ಸ್ಥಳ ಬೆಳೆಯುತ್ತಾ ಅಥವಾ ನರಕದಲ್ಲಿ ಜಾಗ ಸಿದ್ಧವಾಗ್ತಾ ಇದೆಯಾ? ಪರಲೋಕದಲ್ಲಿ ಸ್ಥಳ ಅಭಿವೃದ್ಧಿಯಾಗುತ್ತಾ? ಪರಲೋಕದಲ್ಲಿ ನಿಮ್ಗೆ ಸ್ಥಳ ಸಿಗುತ್ತಾ? ಪರಲೋಕದಲ್ಲಿ ನಿಮ್ಗೆ ಸ್ಥಳ ಸಿಗುತ್ತಾ? ಅಥವಾ ಪಾತಾಳ ಲೋಕದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೀವ? ಅನ್ನೋದನ್ನ ನಮ್ಮ ಮಾತಿನ ಮೂಲಕ, ನಮ್ಮ ಪ್ರವರ್ತನೆಯ ಮೂಲಕ, ನಮ್ಮ ನಡವಳಿಕೆಯ ಮೂಲಕ ಇರುತ್ತೆ ಪ್ರಿಯರೇ. ಆಧಾರ ಪಟ್ಟಿದ್ದೀರಿ. ಈ ಲೋಕದಲ್ಲಿ ಆಧಾರ ಪಟ್ಟಿದೆ. ಈ ಲೋಕದಲ್ಲಿ ನಾವು ಇದ್ದೀವಂತಂದ್ರೆ ಆ ಲೋಕದಲ್ಲಿ ನಾವು ಅಸ್ತಿವಾರವನ್ನ ಹಾಕಿಕೊಳ್ಬೇಕು. ಇನ್ನೊಂದು ಲೋಕದಲ್ಲಿ ನಾವು ಸಂಪಾದನೆ. ಅದಕ್ಕೆ ಯೇಸುಪ್ರಭು ಹೇಳ್ತಾರಲ್ಲ, ಭೂಮಿಯ ಮೇಲೆ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ನಿಮ್ಗೇನು ಊಟ ಬೇಕೋ, ಏನ್ ಸಂಪಾದನೆ ಬೇಕೋ ನೋಡ್ಕೊಳ್ಳಿ. ಆದ್ರೆ ಈ ಲೋಕದಲ್ಲಿ ನಮ್ಮ ಗಂಟು ಈ ಲೋಕದಲ್ಲಿ ಮಾಡಿಕೊಂಡು ಇಟ್ಕೊಳ್ಬೇಕು. ಇಲ್ಲೇ ಏನೋ ಸಂಪಾದನೆ ಮಾಡ್ಕೊಳ್ಬೇಕು ಎಂಬ ಆಲೋಚನೆ ಬೇಡ ಅಂತ ಹೇಳ್ತಾರೆ. ಎಂಬ ಆಲೋಚನೆ ಬೇಡ. ನೋಡಿ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ನಮ್ಮ ಕ್ರೈಸ್ತರ ಮಧ್ಯದಲ್ಲೇ ಕೂಡ ಸುವಾರ್ತೆಗೋಸ್ಕರ ಹೋಗಲ್ಲ, ಸುವಾರ್ತೆಗೋಸ್ಕರ ಖರ್ಚು ಮಾಡಲ್ಲ, ಸುವಾರ್ತೆಗೋಸ್ಕರ ಕೊಡೋದಕ್ಕೂ ಇಷ್ಟಪಡಲ್ಲ. ಯಾವುದಕ್ಕೂ ಮುಂದೆ ಬರಲ್ಲ. ಮತ್ತೆ ನಾವು ಕ್ರೈಸ್ತರಂತ ಹೇಳ್ಕೊಳ್ತಾರೆ, ಭಕ್ತರಂತ ಹೇಳ್ಕೊಳ್ತಾರೆ. ನಾವು ಯಾವಾಗ ಅನಾದಿ ಕಾಲದಿಂದ ಕ್ರೈಸ್ತರು, ಹುಟ್ಟಿದಂದಿನಿಂದ ನಾವು ಕ್ರೈಸ್ತರಂತ ಹೇಳ್ಕೊಳ್ತಾರೆ. ಭಕ್ತಿ ಇಲ್ಲ, ಪ್ರವರ್ತನೆ ಇಲ್ಲ. ಈ ಲೋಕದಲ್ಲಿ ಏನ್ರಿ ಆಸ್ತಿ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಪ್ರತಿ ಹೆಜ್ಜೆ ಕೂಡ ಈ ಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಪ್ರಿಯರ ದೇವರ ಮಕ್ಕಳಿರ ನಾವು ಹಾಗಿರಬಾರ್ದು.
ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು ಒಂದು ವೇಳೆ ಈ ಲೋಕದಲ್ಲಿ ಏನಾದ್ರೂ ಕೂಡಿಟ್ಕೊಂಡ್ರು ಕೂಡ ಉದ್ದೇಶ ದೇವ್ರಿಗೋಸ್ಕರನೇ ಇರ್ಬೇಕು. ದೇವರ ಸೇವೆ ನಿಮಿತ್ತವಾಗಿ ನಮ್ಮ ಬದುಕುಗಳು ಇರಬೇಕು ಪ್ರಿಯರೇ. ಯೇಸು ಪ್ರಭು ಹೇಳಿರುವಂತ ಮಾತನ್ನ ಒಂದ್ಸಾರಿ ಗಮನಿಸ್ರಿ. ಮತ್ತಾಯನು ಬರೆದ ಸುವಾರ್ತೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನ ನೋಡಿ ಪ್ರಿಯರೇ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು. ಅಂದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರಲ್ಲ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಕಂದ್ರೆ ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅದು? ಅದು ಹೇಗೆಪ್ಪ ಅಂತ ನೋಡುವಾಗ, ಮೊಟ್ಟ ಮೊದಲು ಈ ಲೋಕದಲ್ಲಿ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ಅಂಗೀಕರಿಸಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ಥಾನವನ್ನ ಪಡೆದುಕೊಂಡು ಈ ಲೋಕದಲ್ಲಿ ಪ್ರತಿನಿತ್ಯ ಕೂಡ ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು. ಆ ಭಕ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು, ಆ ಭಕ್ತಿ ಮಾರ್ಗದಲ್ಲಿ ಸುವಾರ್ತೆಯನ್ನ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು, ಸೇವೆಗೋಸ್ಕರ ಪ್ರಯಾಸ ಪಡುವಂಥದ್ದು, ಕೈಲಾದರೆ ಸೇವೆಗೋಸ್ಕರ ಸಹಾಯ ಮಾಡುವಂಥದ್ದು ಇದೆಯಲ್ಲ, ಇವೆಲ್ಲ ಕೂಡ ನಡಿಬೇಕಂತ ಹೇಳ್ತಾರೆ. ಅಂದ್ರೆ ಈ ಸತ್ಯವಾದ ಸುವಾರ್ತೆ ಪ್ರತಿ ಒಬ್ಬರಿಗೆ ತಲುಪಬೇಕು. ತಲುಪಬೇಕಾದ್ರೆ ನೀವು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಒಂದು ಕ್ರಮಬದ್ಧವಾಗಿ ಕಾರ್ಯಕ್ರಮಗಳು ನಡೆಸಬೇಕು. ಇಷ್ಟ ಬಂದ ಹಾಗೆ ಅಲ್ಲ. ಒಂದು ಕ್ರಮಬದ್ಧವಾಗಿ ದೇವರು ಮೆಚ್ಚುವಂತ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸಿದ್ಧರಾಗ್ಬೇಕಂತ ಹೇಳ್ತಾರೆ. ಯಾಕೆಂದ್ರೆ ಯಾವಾಗ ನಿಮ್ಮ ಜೀವಿತ ಮುಗಿಯುತ್ತೋ ಗೊತ್ತಿಲ್ಲ. ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಯಾವಾಗ ನಾವು ಸಾಯ್ತೀವೋ ಗೊತ್ತಿಲ್ಲ. ಆ ಸಾವು ಬರುತ್ತೆ ಅಲ್ವಾ? ಅಷ್ಟ್ರ ಒಳಗಡೆ ಮರಣ ಬರುವುದಕ್ಕಿಂತ ಮುಂಚಿತವಾಗಿ ಈ ಲೋಕದಲ್ಲಿ ದೇವರು ನಮ್ಮಿಂದ ಏನು ಎದುರು ನೋಡಿದ್ದಾರೋ ನಾವು ಆ ಕೆಲಸ ಮಾಡಬೇಕು ಪ್ರಿಯರೇ. ದೇವ್ರು ಮೆಚ್ಚುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು. ಭಕ್ತಿಯಿಂದ ಕೆಲಸ ನಡ್ಕೊಳ್ಬೇಕು. ನಮ್ಮ ತುಟಿಗಳು, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು ಜಾಗ್ರತೆ. ಏನ್ ಕೇಳ್ತಾ ಇದ್ದೀವಿ? ನಾವ್ ಏನ್ ಕೇಳ್ತಾ ಇದ್ದೀವಿ? ಕೇಳುವುದರ ವಿಷಯದಲ್ಲಿ ಜಾಗ್ರತೆ. ನೋಡುವುದರ ವಿಷಯದಲ್ಲಿ ಜಾಗ್ರತೆ. ಮಾತಾಡುವ ವಿಷಯದಲ್ಲಿ ಜಾಗ್ರತೆ. ಅಂದ್ರೆ ಭಕ್ತರಾದ್ರೆ ನಾಲಿಗೆನ ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಕಣ್ಣುಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಕಿವಿಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಹೃದಯವನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಶುದ್ಧಿ ಮಾಡಿಕೊಂಡು, ವಾಕ್ಯದ ಮೂಲಕ ಸರಿಪಡಿಸಿಕೊಂಡು, ಈ ಲೋಕದಲ್ಲಿ ಶ್ರೇಷ್ಠರಾಗಿ, ಭಕ್ತರಾಗಿ, ಉನ್ನತರಾಗಿ ಬದುಕ್ತಾರೆ. ಈ ಲೋಕದಲ್ಲಿ ಯಾರು ಏನಂದ್ಕೊಂಡು ನನಗೆ ಯಾಕೆ ಬೇಕು? ನನಗೆ ಯಾಕೆ ಬೇಕು? ಅವರನ್ನ ಕಾಪಾಡ್ಕೊಳ್ಬೇಕು, ಇವರನ್ನ ಒಟ್ಟಲ್ಲಿ ನನ್ನನ್ನ ನಾನು ಶುದ್ಧಿಪಡಿಸ್ಕೊಳ್ಬೇಕು. ನನ್ನ ಹೃದಯವನ್ನ ಶುದ್ಧಿಪಡಿಸಿಕೊಂಡು ಇನ್ನೊಬ್ಬರನ್ನ ನಾನು ಕಾಪಾಡ್ಬೇಕು. ಇನ್ನೊಬ್ಬರನ್ನ ನೋಯಿಸಬಾರ್ದು. ನನ್ನ ಮೂಲಕ ಇನ್ನೊಬ್ಬರಿಗೆ ನೋವಾಗಬಾರ್ದು. ನನ್ನ ಮೂಲಕ ಇನ್ನೊಬ್ಬರಿಗೆ ಮೋಸ ನಡಿಬಾರ್ದು. ತುಂಬಾ ಜನ ಸೋಂಬೇರಿಗಳು. ತುಂಬಾ ಜನ ಹೇಗಿರ್ತಾರಪ್ಪ ಅಂತ ನೋಡುವಾಗ ಸೋಂಬೇರಿಗಳ ತರ ಇರ್ತಾರೆ. ಅಂದ್ರೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗಲ್ಲ. ದೇವ್ರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲ್ಲ. ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇರ್ತಾರೆ. ಇಷ್ಟ ಬಂದ ಹಾಗೆ. ವಾಕ್ಯಗಳನ್ನ ಕಲಿಯಲ್ಲ, ವಾಕ್ಯದಗೋಸ್ಕರ ಪ್ರಯಾಸ ಪಡಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾರಪ್ಪ ಅಂತ ನೋಡುವಾಗ, ದೇವ್ರಿಗೋಸ್ಕರ ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡದೆ ಹೋದ್ರೆ, ಯಾರಾದ್ರೂ ಪರವಾಗಿಲ್ಲ ಪ್ರಿಯರ ದೇವ್ರ ಮಕ್ಕಳಿರ, ನಾವು ಪರಲೋಕಕ್ಕೆ ಹೋಗಲ್ಲ. ಒಂದು ವೇಳೆ ಮರಣ ಬಂದ್ರೆ ಆ ಮರಣ ಅವ್ರಿಗೆ ಒಳ್ಳೇದಲ್ಲ, ಶ್ರೇಷ್ಠವಾದದ್ದಲ್ಲ. ನಾವು ಒಂದು ವೇಳೆ ಮರಣ ಹೊಂದಿದ್ರೆ, ಆ ಮರಣದ ಮೂಲಕ ನಮ್ಗೆ ಧನ್ಯತೆ ಆಗ್ಬೇಕಾದ್ರೆ, ದೇವ್ರು ಹೇಳ್ತಾರಲ್ಲ, ಕರ್ತನಲ್ಲಿ ಮರಣ ಹೊಂದುವವರಿಗೆ ಹ್ಮ್ ಕರ್ತನ ಭಕ್ತರಾಗಿ ಮರಣ ಹೊಂದಿದ್ರೆ ಧನ್ಯರು ಅಂತ ಹೇಳ್ತಾರಲ್ಲ ಪ್ರಿಯರೇ. ಆ ಧನ್ಯರು ಎಂಬ ಪದವನ್ನ, ಆ ಧನ್ಯರು ಎಂಬುವಂತ ಮಾತನ್ನ ನಾವು ಏನ್ರಿ, ಆ ಮಾತನ್ನು ನಾವು ನಮಗೆ ದೇವ್ರು ಅನ್ಬೇಕಾದ್ರೆ ನಮ್ಮ ಭಕ್ತಿ, ನಮ್ಮ ಪ್ರವರ್ತನೆ. ಯಾಕೆಂದ್ರೆ ಈ ಲೋಕದಲ್ಲಿ ನೋಡುವಾಗ
ಪ್ರತಿನಿತ್ಯ ಏನೋ ಒಂದು ಅಪಾಯಗಳು, ಅಪಘಾತಗಳು, ಅನ್ಯಾಯಗಳು ನೋಡ್ತಾ ಇರ್ತೀವಿ. ಅಲ್ಲೆಲ್ಲಿ ನಡೀತಾ ಇದೆ. ಅನೇಕರು ಮರಣ ಹೊಂದುತ್ತಾ ಇದ್ದಾರೆ. ಅನೇಕರು ಅಪಘಾತಗಳ ಮೂಲಕ ಮರಣ ಹೊಂದುತ್ತಾ ಇದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತಾ ಇದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರಾ, ಆಲೋಚನೆ ಮಾಡಿ. ಹ? ಎಷ್ಟೋ ಮಂದಿ ಭಕ್ತರಿದ್ದಾರೆ ಪ್ರಿಯರೇ. ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಸ್ತ್ರೀಯರು, ಪುರುಷರು ಯಥಾರ್ಥವಾಗಿ ಸೇವೆ ಮಾಡುವವರಿದ್ದಾರೆ. ತಮ್ಮ ಬದುಕುಗಳನ್ನ ಕಾಪಾಡಿಕೊಂಡು, ತಮ್ಮ ಕುಟುಂಬವನ್ನ ಕಟ್ಟಿಕೊಂಡು, ಈ ಸಮಾಜದಲ್ಲಿ ಶ್ರೇಷ್ಠರಾಗಿ, ಉನ್ನತರಾಗಿ ಬದುಕಿ ತಮ್ಮ ಬದುಕುಗಳನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ನೀವು ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ನಮ್ಮ ಕೆಲಸವೇನು? ನಮ್ಮ ಆಲೋಚನೆಗಳೇನು? ನಮ್ಮ ಪ್ರಯಾಸವೇನು? ನಿಮ್ಮನ್ನ ನೀವು ಪರಿಶೋಧನೆ ಮಾಡಿಕೊಳ್ಳಿ. ನಿಮ್ಮನ್ನ ನೀವು ಪರಿಶೋಧನೆ. ಕೀರ್ತನೆ ಗ್ರಂಥ 116 15ನೇ ವಚನವನ್ನ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 116 15ನೇ ವಚನ. ಕೀರ್ತನೆ ಗ್ರಂಥ 116 15ನೇ ವಚನವನ್ನ ಗಮನಿಸ್ರಿ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಸಾಕು, ಯೆಹೋವನು ಸಾಕು. ನೋಡಿದ್ರ? ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಅಲ್ಪವಲ್ಲ ಅದು. ಅಂದ್ರೆ ಶ್ರೇಷ್ಠವಾದದ್ದು ಅಂತ ಇರುತ್ತೆ. ಅವ್ರ ಮರಣ ಇದೆಲ್ಲ ಭಕ್ತರ ಮರಣ ಇದೆ. ಭಕ್ತರ ಮರಣ ಅಂದ್ರೆ ಭಕ್ತರು ಅಂದ್ರೆ ತಂದೆಯಾದ ದೇವರ ಬಳಿಗೆ ಹೋಗುವಂಥದ್ದು. ಅಂದ್ರೆ ಈ ಲೋಕ ಬಿಟ್ಟು ದೇವರ ಬಳಿಗೆ ಸೇರುವಂಥದ್ದು. ದೇವರ ಬಳಿಗೆ ಸೇರುವಂತ ಸಮಯ ಬಂದಾಗ ನಾವೇನ್ ಮಾಡ್ತೀವಿ? ಭಕ್ತರಾದ್ರೆ ಏನಂತಾರಂದ್ರೆ ಸಂತೋಷ ಪಡ್ತಾರೆ. ಅದೇ ಪೌಲನಂತಾನಲ್ಲ, ನನಗೆ ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಸತ್ತರೆ ನನಗೆ ಲಾಭ. ಸತ್ತರೆ ನಿನಗೆ ಲಾಭ ಆಗುತ್ತಂತ ನಿಮ್ಗೆ ಗೊತ್ತಾ? ಮತ್ತೆ ಸುಮ್ನೆ ಸಾಯಕ್ ಹೋಗ್ಬೇಡಿ. ಸುಮ್ನೆ ಕೆಲವರು ಸಾಲದ ಬಾಧೆ, ಕುಟುಂಬದಲ್ಲಿ ಅನೇಕ ಬಾಧೆಗಳು, ಅನಾರೋಗ್ಯದ ಬಾಧೆಗಳು, ಈ ಲೋಕದಲ್ಲಿ ಏನೋ ಸಮಸ್ಯೆಗಳು ಅಂತೇಳಿ ಮರಣ ಹೊಂದುತ್ತಾ ಇರ್ತಾರೆ. ಏನ್ರಿ ಮೊನ್ನೆ ನಮ್ಮ ಏರಿಯಾದಲ್ಲಿ ಒಬ್ಬ ಹುಡುಗ ಮಾರ್ಕ್ಗಳನ್ನ ಸ್ವಲ್ಪ ಕಡಿಮೆ ತಗೊಂಡಿದ್ದಾನಂತೇಳಿ ಉರ್ಲಾಕೊಂಡು ಸತ್ತೋಗಿದ್ದಾನೆ. ಯಾಕೆಂದ್ರೆ ತಂದೆ ತಾಯಿಗಳು ಕೂಡ ಒಂದು ರೀತಿಯಲ್ಲಿ ಶೋಧನೆ ಕೊಡುವಾಗ, ಒಂದು ರೀತಿಯಲ್ಲಿ ಹಿಂಸೆ ಕೊಡುವಾಗ, ಯಾಕ್ ಬೇಕಪ್ಪ ಅಂತ ಹೇಳಿ ಅವನು ಹುಡುಗ ಉರ್ಲಾಕೊಂಡು ಸತ್ತು ಹೋಗಿದ್ದಾನೆ. ಆ ಹುಡುಗನಿಗೆ ಅಂತ ಬುದ್ಧಿ ಯಾಕೆ ಬಂದಿದೆ ಅಂತ ನೋಡುವಾಗ, ಯಾಕಂದ್ರೆ ದೊಡ್ಡವರು ಕೆಲವರು ಈ ವಿಡಿಯೋಗಳಲ್ಲಿ ಅಂದ್ರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಲ್ಲೆಲ್ಲಿ ನೋಡ್ತಾ ಇರ್ತಾರಲ್ಲ ಮಾಡುವಂತ ಕೆಲಸ. ಪ್ರಿಯರ ದೇವ್ರ ಮಕ್ಕಳು, ಎಷ್ಟು ಘೋರ ಪ್ರಿಯರು. ಇನ್ನು ಕೆಲವರು ನೋಡುವಾಗ ಅಲ್ಲೆಲ್ಲಿ ಆತ್ಮಹತ್ಯೆಗಳು. ಗಂಡನ ಮೂಲಕ ಸಹಿಸ್ಕೊಳಕ್ ಆಗಲ್ಲ, ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯನ ಕಿರಿಕಿರಿ ಅಂತ ಹೇಳಿ ಒಂದು ರೀತಿಯಲ್ಲಿ ಸತ್ತೋಗ್ತಾ ಇರ್ತಾರೆ. ಏನೇ ಪ್ರಾಬ್ಲಮ್ ಬರ್ಲಿ, ಏನೇ ಕಷ್ಟ ಬರ್ಲಿ, ನೀನು ಹಾಗೇ ಜೀವಿಸ್ಬೇಕು. ದೇವರು ಕರೆಯೋ ತನಕ ಯಾವ ಅಪಘಾತಗಳನ್ನ ನಾವು ಮಾಡ್ಕೊಳ್ಬಾರ್ದು. ದೇವರು ಕರೆಯೋ ತನಕ ಈ ಕಷ್ಟ ನಾನು ತಾಳಲಾರೆ, ಈ ನೋವನ್ನು ನಾನು ಅನುಭವಿಸಲಾರೆ ಅಂತೇಳಿ ಒಂದು ರೀತಿಯಲ್ಲಿ ಏನಾದ್ರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಷ್ಟ ನಿಲ್ಲುತ್ತೆ, ಅಲ್ಲಿ ಭಯಂಕರವಾದಂತ ಒಂದು ಕಷ್ಟ ಪ್ರಾರಂಭವಾಗುತ್ತೆ ಬೆಂಕಿ ಕುಂಡದಲ್ಲಿ. ಇಲ್ಲೇನೋ ಸತ್ತೋದ್ರೆ ಸಾಕಪ್ಪ ಇದು ಮುಗಿಯುತ್ತೆ ಅಂತ ಅಂದುಕೊಂಡು ಒಂದು ವೇಳೆ ಸತ್ತೋದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಭಯಂಕರವಾದಂತ ನೋವು, ವೇದನೆ. ಪ್ರಿಯರ ದೇವ್ರ ಮಕ್ಕಳಿರ, ಹಾಗಿರಬಾರ್ದು. ಭಕ್ತರಾಗಿ ಜೀವಿಸ್ಬೇಕು, ಭಕ್ತರಾಗಿ ನಾವು ಮರಣ ಹೊಂದಬೇಕು. ಅಂತವರನ್ನು ಕುರಿತು ಹೇಳಿರುವಂತ ಮಾತೇನಂತ ನೋಡುವಾಗ ಏನ್ರಿ,
ಯೆಹೋವನ ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಏನ್ರಿ ಎಲ್ಲರೂ ಕೂಡ ಮರಣ ಹೊಂದುತ್ತಾರೆ. ಆ ಮರಣ ಬಂದಾಗ, ಆ ಮರಣವನ್ನ ಕುರಿತು ಏನ್ ಮಾತಾಡ್ತಾರೆ ಗೊತ್ತಾ ಭಕ್ತರು? ಆ ಮರಣ ಬಂದರೇನೆ ಒಳ್ಳೇದು. ನನಗೆ ಒಳ್ಳೇದು. ಬದುಕುವುದಾದರೆ ದೇವರು, ಸತ್ತರೆ ನನಗೆ ಲಾಭ. ಸತ್ತರೆ ನನಗೆ ಲಾಭ. ಈ ಮಾತನ್ನ ಹೇಳ್ಬೇಕಾದ್ರೆ ಈ ಲೋಕದಲ್ಲಿ ಎಷ್ಟು ಭಕ್ತಿಯಿಂದ ಜೀವಿಸಬೇಕು ಪ್ರಿಯರೇ. ನೀವು ನಾವು ಈ ಮಾತನ್ನ ಹೇಳ್ಕೊಳಕ್ಕಾಗತ್ತಾ? ಹೇಳ್ತೀವಾ? ನೀವು ನಾವು ಹೇಳ್ತೀವಾ? ಮರಣ ಬಂದ್ರೆ ಇವತ್ತೇ ಹೋಗೋದಕ್ಕೆ ರೆಡಿ. ದೇವ್ರು ಕರಿಬೇಕು. ಯಾವತ್ತು ಕರಿತಾರೋ ಗೊತ್ತಿಲ್ಲ. ಯಾವತ್ತು ಮರಣ ಬರುತ್ತೋ ಗೊತ್ತಿಲ್ಲ. ಅಷ್ಟ್ರ ಒಳಗಡೆ ನಿನಗೆ ಕೊಡಲ್ಪಟ್ಟಂತ ಕೆಲಸ ಏನಿದೆ, ಅದು ಭಕ್ತಿಯಿಂದ ಮಾಡು, ನಿಷ್ಠೆಯಿಂದ ಮಾಡು, ಯಥಾರ್ಥದಿಂದ ಮಾಡು. ಭಕ್ತಿಯನ್ನು ನೀವು ಯಾವ ಪ್ರಾಂತದಲ್ಲಿದ್ದೀರಾ? ಯಾವ ಸ್ಥಳದಲ್ಲಿದ್ದೀರಾ? ನಿಮ್ಮ ನಿಮ್ಮ ಪ್ರಾಂತಗಳಲ್ಲಿ, ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಯಥಾರ್ಥವಾಗಿ ದೇವರ ವಾಕ್ಯಗಳನ್ನ ಕಲ್ತುಕೊಂಡು ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಮೊಟ್ಟ ಮೊದಲು ನಿಮ್ಮನ್ನ ನೀವು ಕಾಪಾಡಿಕೊಂಡು ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡಬೇಕು ಶ್ರದ್ಧೆಯಿಂದ. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಕೊನೆಯದಾಗಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನದಿಂದ ನೋಡಿ ಪ್ರಿಯರ ದೇವರ ಮಕ್ಕಳಿರ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅನೋಕನು ಹಿಬ್ರಿಯರಿಗೆ ಮರಣವನ್ನು ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನದಿಂದ. ಅನೋಕನು ಮರಣವನ್ನು ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ ಅವನನ್ನು ದೇವರು ಅವನನ್ನು ದೇವರು ತೆಗೆದುಕೊಂಡು ಇದ್ದದರಿಂದ ಹೋದುದರಿಂದ ಅವನು ಅವನು ಯಾರಿಗೂ ಸಿಕ್ಕಲಿಲ್ಲ. ಯಾರಿಗೂ ಸಿಕ್ಕಲಿಲ್ಲ. ಅಂದ್ರೆ ದೇವ್ರು ಕರೆದುಕೊಂಡು ಹೋಗಿದ್ದಾನೆ. ದೇವ್ರು ಕರೆದುಕೊಂಡು ಹೋಗುವಂಥದ್ದು. ದೇವ್ರು ಕರೆದುಕೊಂಡು ಹೋಗ್ಬೇಕಾದ್ರೆ ಏನ್ರಿ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಇರ್ಬೇಕು. ಭಕ್ತಿಯಲ್ಲಿರ್ಬೇಕು. 6ನೇ ವಚನವನ್ನ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. 6ನೇ ವಚನ. ಆದರೆ ಆದರೆ ನಂಬಿಕೆಯ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ನಂಬುವುದು ಅವಶ್ಯ. ಅವಶ್ಯ. 7ನೇ ವಚನ. ನಂಬಿಕೆಯಿಂದಲೇ ನೋಹಾನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಏನ್ರಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಭಯ ಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವಿಯನ್ನು ಕಟ್ಟಿದನು. ದೇವರೇನೋ ವಾಣಿ ಬರುತ್ತೆ, ದೇವ್ರ ವಾಣಿ ಬರುತ್ತೆ. ನೋಹಾನೇ ನಾವೇನು ಕಟ್ಕೊಳ್ಬೇಕು. ನೀನು ಈ ಕಾಲದಲ್ಲಿ ನೀತಿವಂತನಾಗಿ ಕಾಣ್ತಾ ಇದೀಯ. ಉಳಿದವರು ಏನಾಗಿದ್ದಾರೆ? ಭ್ರಷ್ಟರಾಗಿದ್ದಾರೆ. ನಿನ್ನಲ್ಲಿ ಭಕ್ತಿ ಇದೆ, ನಿನ್ನಲ್ಲಿ ನೀತಿ ಇದೆ. ಆದ್ದರಿಂದ ಒಂದು ನಾವೇ ಕಟ್ಟಿಕೋ. ಈ ಲೋಕದಲ್ಲಿ ಇದ್ದಂಥವ್ರು ಎಲ್ಲರನ್ನ ನಾಶ ಮಾಡ್ತೀನಿ ಅಂತ. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ದೇವರ ಮಾತಿಗೆ ವಿಧೇಯನಾಗಿದ್ದಾನೆ, ಭಕ್ತಿಯಿಂದ ಜೀವಿಸಿದ್ದಾನೆ, ತನ್ನ ಕುಟುಂಬವನ್ನ ಕಾಪಾಡಿಕೊಂಡಿದ್ದಾನೆ. ಅದೇ ಪ್ರಕಾರ ನೋಡುವಾಗ ಅಬ್ರಾಹಾಮನ ಬಗ್ಗೆ 8ನೇ ವಚನ ನೋಡಿ. 8ನೇ ವಚನ. ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳನ್ನ ಇದ್ದುಕೊಂಡು ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು.
ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಸಹ ಅವರಂತೆಯೇ ಡೇರೆಗಳಲ್ಲಿ ವಾಸಿಸಿದನು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಏನ್ರಿ ಅವರು ಒಳ್ಳೆ ರೀತಿ ಕುಟುಂಬ ಸಹಿತವಾಗಿ ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಹೋಗಿದ್ದಾರೆ. ಕುಟುಂಬ ಸಹಿತವಾಗಿ ಗಂಡ, ಹೆಂಡತಿ, ಮಕ್ಕಳು ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಜೀವಿಸಿದ್ದಾರೆ. ಯೆಹೋಶುವನಂತಾನೆ ನೀವು ಹೇಗ್ ಬದುಕ್ತೀರೋ, ನೀವು ನಿಮ್ಗೆಲ್ಲರಿಗೂ ಹೇಳಿದ್ದೀನಿ ದೇವ್ರಿಗೋಸ್ಕರ ಬದುಕಿ ಅಂತ. ನಾನು ಮಾತ್ರ ನಾನು ನನ್ನ ಕುಟುಂಬ ಆ ಯೆಹೋವನಿಗೋಸ್ಕರ ನಾವು ಬದುಕ್ತೀವಿ. ನಾನು ನನ್ನ ಕುಟುಂಬದವರು ಯೆಹೋವನನ್ನ ಸೇವಿಸುತ್ತೇವೆ. ನಮ್ಗೆ ದೇವರೇ ಸರ್ವಸ್ವ. ದೇವರೇ ಎಲ್ಲ ನಮ್ಗೆ. ನಾವು ಊಟ ಊಟ ಮಾಡುವಾಗ ದೇವರನ್ನ ಘನಪಡಿಸ್ತೀವಿ. ದೇವರನ್ನ ನೆನೆಸ್ಕೊಳ್ತೀವಿ. ದೇವರ ಧ್ಯಾನದಲ್ಲಿ ಇರ್ತೀವಿ. ದೇವರಿಗೋಸ್ಕರ ನಾವು ಹೆಜ್ಜೆ ಹಾಕ್ತೀವಿ ಅಂತೇಳಿ ಅವರೆಲ್ಲರ ಹಾಗೆ. ಈಗಿನ ಕಾಲದಲ್ಲಿ ಲೋಕದಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಎಲ್ಲ ಕೂಡ ಏನಾಗ್ತಾ ಇದೆ ಅಂತ ನೋಡುವಾಗ, ಈ ಲೋಕದಗೋಸ್ಕರ ತವಕ ಇದೆ. ಈ ಲೋಕದಗೋಸ್ಕರ ತವಕ ಪಟ್ರೆ ಪರಲೋಕವನ್ನ ಕಳ್ಕೊಳ್ತೀವಿ. ಈ ಲೋಕದಗೋಸ್ಕರ ತವಕ ಪಟ್ಟು ಒಂದು ವೇಳೆ ಮರಣ ಹೊಂದಿದ್ರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ. ಈ ಲೋಕದಲ್ಲಿ ಇದ್ರೂ ಕೂಡ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡಬೇಕು. ದೇವರ ರಾಜ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೆ, ದೇವರ ರಾಜ್ಯ, ದೇವರ ಸಭೆನೇ ದೇವರ ರಾಜ್ಯ. ಈ ದೇವರ ಸಭೆ ದೇವರ ರಾಜ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯಾಸ ಪಡಬೇಕು. ತುಂಡು ಮಾಡೋದಕ್ಕಲ್ಲ. ಕೆಲವರು ತುಂಡು ಮಾಡ್ತಾ ಇರ್ತಾರೆ. ಕೆಲವರು ತುಂಡು ಮಾಡ್ತಾ ಇರ್ತಾರೆ. ನೀನು ಎಲ್ಲಿದ್ರು, ಯಾವ ಮೂಲೆಯಲ್ಲಿದ್ರು ದೇವರ ಸಭೆ ಅಭಿವೃದ್ಧಿ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡ್ಬೇಕು. ಅಯ್ಯ, ಅಪ್ಪ, ಅಮ್ಮ, ದೇವರ ಸಭೆ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಒಂದು ವೇಳೆ ದೇವರ ಸಭೆಯನ್ನ ತುಂಡು ಮಾಡಿ ನಿನ್ನ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋದ್ರೆ ಶಾಪಗ್ರಸ್ತನಾಗ್ತೀಯ. ಭಕ್ತಿಯಿಂದ ಇರಬೇಕು, ಶ್ರದ್ಧೆಯಿಂದ ಇರಬೇಕು, ದೇವ್ರಿಗೋಸ್ಕರ ಜೀವಿಸ್ಬೇಕು, ಯಥಾರ್ಥವಾಗಿ ಜೀವಿಸ್ಬೇಕು. ಹಾಗೆ ಜೀವಿಸಿದರೆ ಅದ್ಭುತವಾದಂತ ಲೋಕ. ಹಾಗೆ ಜೀವಿಸಿ ಮರಣ ಹೊಂದಿದರೆ ಆ ಮರಣ ಏನ್ರಿ ಅವ್ರಿಗೆ ಏನಾಗುತ್ತೆ? ಒಳ್ಳೆಯದು, ಲಾಭ ಆಗುತ್ತೆ, ಲಾಭ. ಅಂತವರನ್ನ ಕುರಿತು ಹೇಳಿರುವಂತ ಮಾತೇನಪ್ಪ ಅಂತ ನೋಡುವಾಗ, ಧನ್ಯರು, ಅವ್ರಿಗೆ ಧನ್ಯರು. ಆ ದನ್ ಏನ್ರಿ ಅಂತ ಮರಣವನ್ನ ನಾವು ಪಡ್ಕೊಳ್ಬೇಕಾದ್ರೆ ಯಥಾರ್ಥವಾಗಿ ನಾವು ಹೋಗ್ತಾ ಇರ್ಬೇಕು. ಮರಣ ಯಾವಾಗ ಬರುತ್ತೋ ಬರುತ್ತೆ. ಅದ್ರ ಪಾಡಿಗೆ ಅದು ಬರುತ್ತೆ. ದೇವ್ರು ಕರೀತಾರೆ, ಕರೆದಾಗ ಹೋಗ್ಲೇಬೇಕಾಗುತ್ತೆ. ಅವಾಗ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಬಂದು ನಿಲ್ಸಕ್ಕಾಗಲ್ಲ. ಅಧಿಕಾರಿಗಳಾಗಿರ್ಬೋದು, ಉನ್ನತರಾಗಿರ್ಬೋದು, ಇಲ್ಲ ಜ್ಞಾನಿಗಳಾಗಿರ್ಬೋದು, ಯಾರು ಕೂಡ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಈ ಲೋಕದಲ್ಲಿ ಅದು ತಡೆಯುತ್ತೆ, ಇದು ತಡೆಯುತ್ತೆ, ಏನು ಮಾಡ್ತಾರಂತೆ ಎಲ್ಲ ಸುಳ್ಳು. ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ ಮರಣವನ್ನ. ಪ್ರಿಯರಾದ ದೇವರ ಮಕ್ಕಳಿರ, ಮರಣ ಬಂದಾಗ ಅಷ್ಟರೊಳಗಡೆ ಭಕ್ತಿಯಲ್ಲಿರ್ಬೇಕು. ಆ ಭಕ್ತಿಯಲ್ಲಿ ಇದ್ದಾಗ ಮರಣ ಬಂದ್ರೆ ಆ ಮರಣ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಅಂತ ಮರಣ ಬಂದಾಗ ನಮಗೆ ಲಾಭವಾಗುತ್ತೆ. ಲಾಭ ಈ ಲೋಕದಲ್ಲಿ ಯಾರು ಕೊಡದೇ ಇರುವಂತ ದೊಡ್ಡ ಲಾಭ, ಅದ್ಭುತವಾದಂತ ಲಾಭ, ಅದು ಪರಲೋಕದಲ್ಲಿ ನಾವು ಹೆಜ್ಜೆ ಹಾಕುವಂಥದ್ದು ಪ್ರಿಯರೇ. ಅಂತ ಲಾಭವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಮ್ಮ ಪ್ರಯಾಸ, ನಮ್ಮ ಬದುಕು ಹೇಗಿದೆ, ಯಾರಿಗೋಸ್ಕರ ಇದೆ, ಒಂದ್ಸರಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ ಪ್ರಿಯರೇ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ, ನಿಮ್ಮ ಮಾತುಗಳು ಚೆನ್ನಾಗಿರ್ಬೇಕು, ನಿಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು, ದೇವರಿಗೆ ವಿಧೇಯರಾಗಬೇಕು. ದೊಡ್ಡವರಿಗೆ ಸ್ತ್ರೀಯರಿದ್ರೆ ಅಕ್ಕ ಎಂದು ಕರಿಬೇಕು, ತಂಗಿ ಎಂದು ಕರಿಬೇಕು, ತಮ್ಮನು ಎಂದು, ಅಣ್ಣನು ಎಂದು. ಈ ಭಾವನೆಯಲ್ಲಿ ಬೇರೆ ಭಾವನೆ ಇರಕೂಡದು. ಬೇರೆ ಭಾವನೆಯಲ್ಲಿ ಹೋಗ್ಬಾರ್ದು. ಯಥಾರ್ಥವಾಗಿ
ಭಕ್ತಿಯಿಂದ. ಭಕ್ತಿ. ನೋಡಿಕೊಳ್ಳಿ ನಿಮ್ಮನ್ನ ನೀವು ಜಾಗ್ರತೆಯಿಂದ. ಯಾಕಂದ್ರೆ ನೀವು ಅಭಿವೃದ್ಧಿ ಆಗ್ಬೇಕು. ದೇವರೆಂದು ನೋಡ್ತಾ ಇರಲ್ಲ. ನಾವು ಆತ್ಮಿಕವಾಗಿ ಅಭಿವೃದ್ಧಿ ಆಗ್ಬೇಕು. ನಿಮ್ಮಲ್ಲಿ ರೂತಳು, ನಿಮ್ಮಲ್ಲಿ ಮೋಶೆ ಕಾಣಬೇಕು. ಯೋಸೇಫನ್ನು ಕಾಣಬೇಕು. ಮತ್ತೆ ಯಾರು ಕಾಣಬೇಕು? ಭಕ್ತರು ಕಾಣಬೇಕು. ಕೊನೆಯದಾಗಿ ಯೇಸು ಪ್ರಭು ಗುಣಗಳು ನಮ್ಮಲ್ಲಿ ಕಾಣಬೇಕು. ಓಕೆನಾ ಪ್ರಿಯರೇ? ಹಾಗೆ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ. ಯಾಕೆಂದ್ರೆ ಪ್ರತಿನಿತ್ಯ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ವಿ. ಅರ್ಥ ಮಾಡ್ಕೊಳ್ತಾ ಇದೀವಲ್ವಾ? ಆತ್ಮಿಕವಾಗಿ ಬೆಳೆಯೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಗಮನಿಸಿರಿ ಪ್ರಿಯರೇ, ಒಂದು ಪ್ರಕಟಣೆ. ಆ, ಏಪ್ರಿಲ್ ತಿಂಗಳಲ್ಲಿ 18, 19, 20 3 ದಿನ ಇಲ್ಲಿ ಬೆಂಗಳೂರು, ಬಾಗ್ಲೂರಿನಲ್ಲಿ 3 ದಿನ ಪ್ರಾರ್ಥನೆ ಕೂಟ ಇರುತ್ತೆ. 18ನೇ ತಾರೀಕರಂದು ಬೆಳಿಗ್ಗೆ 10 ಗಂಟೆಯಿಂದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆ ತನಕ. 3 ಗಂಟೆಯಿಂದ ಸಾಯಂಕಾಲ ತನಕ ಪುರುಷರಿಗೆ, ಅಂದ್ರೆ ಪರೀಕ್ಷೆ ಬರೆದವರಿಗೆ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. 19ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಸ್ತ್ರೀಯರಿಗೆ, ಯಾರ್ಯಾರು ವಾಕ್ಯಗಳನ್ನ ಮಾತನಾಡೋರಿದ್ದಾರೋ ಅವರೆಲ್ಲರಿಗೆ ವಾಕ್ಯಗಳನ್ನ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇದ್ದೀವಿ. ಭಾನುವಾರ ಈಸ್ಟರು ಹಬ್ಬ ಒಂದು ಸಂದರ್ಭ. ಅಂದ್ರೆ ಹಬ್ಬ ಅಂತಂದ್ರೆ ಪ್ರತಿನಿತ್ಯ ನಮ್ಗೆ ಹಬ್ಬ. ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಹಬ್ಬ ಅಂದ್ರೆ ನಾವು ದೇವರ ಮಕ್ಕಳಾಗಿರುವಂತ ಕೂಡುವಂತದ್ದೇ, ಸಭೆಯಾಗಿ ಸೇರುವಂತದ್ದೇ ಹಬ್ಬ ಅಂತೇಳಿ ಹೇಳಿದ್ದೀನಿ. ಈ ಲೋಕದಲ್ಲಿ ಆಚರಣೆ ಮಾಡುತ್ತಿರುವುದರಿಂದ ನಾವು ಆ ಒಂದು ಸಂದರ್ಭದಲ್ಲಿ ರಜೆ ಸಿಗುತ್ತಿರುವುದರಿಂದ ಈ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡ್ತಾ ಇದೀವಿ. ಆದ್ದರಿಂದ ನಮ್ಮ ಆತ್ಮೀಯರೆಲ್ಲರೂ ಕೂಡ ಸಿದ್ಧರಾಗಿ ಬನ್ನಿ. ಓಕೆನಾ? ಈ ಒಂದು ಸಂದರ್ಭವನ್ನು ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಳ್ಳಿ ಪ್ರಿಯರೇ. ಆನಂತರ ಮೇ ತಿಂಗಳದಲ್ಲಿ ಮೇ ತಿಂಗಳದಲ್ಲಿ ಬೈಬಲ್ ಪರೀಕ್ಷೆ ಇರುತ್ತೆ. ಕಳೆದ ಜನವರಿ ತಿಂಗಳಲ್ಲಿ ನಡೆದಿದೆಯಲ್ಲ, ಮುಂಚಿತವಾಗಿ ಬೈಬಲ್ ಪರೀಕ್ಷೆ, ಆನಂತರ 3 ದಿನ ಬೈಬಲ್ ಸೆಮಿನಾರ್ ನಡೆದಿದೆ. ಇವಾಗ ಮುಂಚಿತವಾಗಿ ಬೈಬಲ್ ಪರೀಕ್ಷೆ 1 ದಿನ, ಆನಂತರ 2 ದಿನ ಬೈಬಲ್ ಸೆಮಿನಾರ್. ಎಲ್ಲರೂ ಸಿದ್ಧರಾಗಿ ಏಪ್ರಿಲ್ ತಿಂಗಳಲ್ಲಿ ಈ ಗುಡ್ ಫ್ರೈಡೆ ಸಂದರ್ಭವಾಗಿ, ಈಸ್ಟರ್ ಗುಡ್ ಫ್ರೈಡೆ ಸಂದರ್ಭವಾಗಿ 3 ದಿನ ಇರುತ್ತೆ. ಆನಂತರ ಮೇ ತಿಂಗಳಲ್ಲಿ ಕೂಡ 3 ದಿನ. ಅಂದ್ರೆ ಪರೀಕ್ಷೆ ಬರೆಯೋರಿಗೆ 1 ದಿನ, ಆನಂತರ ಸೆಮಿನಾರ್ 2 ದಿನ ಇವೆಲ್ಲ ಇರುತ್ತೆ. ಇವೆಲ್ಲ ಕೂಡ ಸದ್ವಿನಿಯೋಗ ಮಾಡ್ಕೊಳ್ಳಿ. ದೇವ್ರು ಕೊಟ್ಟಂತ ಒಳ್ಳೆ ಅವಕಾಶ. ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲರೂ ಪ್ರಾರ್ಥಿಸಿರಿ. ಯಾಕಂದ್ರೆ ಖರ್ಚುಗಳು ಕೂಡ ಬಹಳ ಇರುತ್ತೆ. ಅದನ್ನು ವಿಷಯದಲ್ಲಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ದೇವರ ಸೇವೆ ನಿಮಿತ್ತವಾಗಿ ಏನಾದರೂ ಸಹಾಯ ಮಾಡಬೇಕು ಅಂದಾಗ ಈ ಕಾರ್ಯಕ್ರಮಗಳ ನಿಮಿತ್ತವಾಗಿ ಸಹಾಯ ಮಾಡ್ಬೋದು. ಓಕೆನಾ? ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ, ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಜನನ ದಿನಕ್ಕಿಂತ ಮರಣ ದಿನ ಮೇಲು ಹೇಗೆ ಎಂಬ ಅಂಶವನ್ನ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಕನಿಕರಿಸಿ, ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ತಂದೆ, ನಿಮ್ಮ ಮಕ್ಕಳು ಪ್ರತಿನಿತ್ಯ ಹೀಗೆ ಸಭೆಯಾಗಿ ಗೂಗಲ್ ಮೀಟ್ ಮೂಲಕ ಪ್ರತಿನಿತ್ಯ ಸಭೆಯಾಗಿ ಸೇರ್ತಾ ಇದ್ದಾರೆ. ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಆತ್ಮಿಕವಾಗಿ ಬೆಳೀತಾ ಇದ್ದಾರೆ ತಂದೆ. ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮ ಮಗಳು ರೇಖಾರವರು ಪ್ರಯಾಸ ಪಡ್ತಾ ಇದ್ದಾರೆ. ದೀಕ್ಷಿತ್ ಕೂಡ ಪ್ರಯಾಸ ಪಡ್ತಾ ಇದ್ದಾನೆ. ಮಕ್ಕಳನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ನಿರಂತರ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನಿನ್ನೆ ದಿನದಂದು ತಂದೆಯಾದ ದೇವರೇ, ಮಂಡ್ಯದಲ್ಲಿ ಮತ್ತೆ ಸುವಾರ್ತೆಗೆ ಹೋಗಿ ಅಲ್ಲಿ ಸುವಾರ್ತೆ ಮಾಡಿ ನಿಮ್ಮ ಮಗಳು ಬಂದಿದ್ದಾಳೆ. ಆ ಮಗಳನ್ನು ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿ ಮಾಡಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಿಮ್ಮ ಸೇವಕರಾಗಿರುವಂತಹ ಇಮ್ಮಾನುವೇಲ್ ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬವನ್ನು, ಆತನಿಗೆ ಕೊಟ್ಟಿರುವಂತಹ ಮಗಳನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ಭಕ್ತಿಯಲ್ಲಿ ನಡೆಯುವಂತೆ, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತೆ, ಇನ್ನು ಹೆಚ್ಚಾಗಿ ಸೇವೆ ಮಾಡುವಂತೆ ಅವರನ್ನು ಆಶೀರ್ವದಿಸಿ.
ಅದೇ ರೀತಿಯಲ್ಲಿ ತಂದೆಯ ದೇವರೇ ಮನೋಜ್ ಕುಮಾರ್‌ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮನೋಜ್ ಕುಮಾರ್ ಮಾಡುವಂತ ಸೇವೆ ಪರಿಚರ್ಯೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನನ್ನ ಆಶೀರ್ವದಿಸಿ, ಆ ತಂದೆ ತಾಯಿಗಳನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಆಂಜನೇಯನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬವನ್ನು ಕೂಡ ಆಶೀರ್ವದಿಸಿ ನಿಮ್ಮ ಸೇವೆಯಲ್ಲಿ ಬೆಳೆಸಿ. ಜೋಯಿಲ್ ನಾರಾಯಣ್ ರವ್ರಿಗೋಸ್ಕರನು ಪ್ರಾರ್ಥಿಸ್ತಾ ಇದೀನಿ ತಂದೆ. ಆತನು ಮಾಡುವಂತ ಪರಿಚರ್ಯೆಗೋಸ್ಕರ, ಸೇವೆಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರಿಗೆ ಪುಟ್ಟರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದೀನಿ. ಆ ಒಂದು ಪರಿಸರದಲ್ಲಿ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಹೋಗುವಂತ ಮಗನನ್ನು, ಆ ಸಭೆಯನ್ನು ನೀವು ಹೆಚ್ಚಾಗಿ ಅಭಿವೃದ್ಧಿ ಮಾಡಿ ತಂದೆ. ಅದೇ ರೀತಿಯಲ್ಲಿ ಬಳ್ಳಾರಿ ಪ್ರಾಂತದಲ್ಲಿ ಇನ್ನು ರಾಯಚೂರು, ಇಲ್ಲೂ ಸಿಂಧನೂರು, ಯಾದಗಿರಿ, ಬೀದರ್, ಹುಬ್ಬಳ್ಳಿ, ಮಂಗಳೂರು, ಮೈಸೂರು ಅನೇಕ ಸ್ಥಳಗಳಲ್ಲಿ ತಂದೆಯ ದೇವರು ನಿಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳೀತಾ ಇದ್ದಾರೆ. ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ, ಒಂದು ವೇಳೆ ಅನಾರೋಗ್ಯದಲ್ಲಿದ್ರೆ ಆ ಮಕ್ಕಳನ್ನ ಮುಟ್ಟಿ, ಒಂದು ವೇಳೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ರೆ ಕನಿಕರಿಸಿ ಕೃಪೆ ತೋರಿಸಿ ತಂದೆ. ನೀವು ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ವಾಕ್ಯದಗೋಸ್ಕರ ಸಿದ್ಧವಾಗುವಂತ ಅನೇಕರು ಇದ್ದಾರೆ ತಂದೆ. ಪ್ರತಿಯೊಬ್ಬರು ಕೂಡ ಯಥಾರ್ಥವಾಗಿ ನಿಮ್ಮ ವಾಕ್ಯಗಳನ್ನ ಕಲ್ತ್ಕೊಂಡು ಈ ಲೋಕದಲ್ಲಿ ನಿಮ್ಮ ಭಕ್ತರಾಗಿ, ನಿಮ್ಮ ಸೇವಕರಾಗಿ, ಉನ್ನತರಾಗಿ ಸೇವೆ ಮಾಡುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಈ ಸುವಾರ್ತೆ ಕಾರ್ಯಕ್ರಮದಗೋಸ್ಕರ ಪ್ರಯಾಸ ಪಡುವಂತ ಹರೀಶ್ ಕುಮಾರ್ಗೋಸ್ಕರ, ಆತನ ಕುಟುಂಬದಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಸಾಯಿ ಕಿರಣ್ಗೋಸ್ಕರ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಕ್ಕಳನ್ನ ಕನಿಕರಿಸಿ ಆಶೀರ್ವದಿಸಿ ನಿಮ್ಮ ಸೇವೆಯಲ್ಲಿ ನೀವು ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡಿ. ತಂದೆಯ ದೇವರೇ, ಈ ದಿನಗಳು ಕೊನೆ ದಿನಗಳಲ್ಲಿ ಇದ್ದೇವೆ ತಂದೆ. ಈ ಕೊನೆ ದಿನಗಳಲ್ಲಿ ಇದ್ದಂತೆ ನಾವು ಪ್ರತಿನಿತ್ಯ ಭಕ್ತಿಯಲ್ಲಿ, ಜ್ಞಾನದಲ್ಲಿ, ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಿ ತಂದೆ. ಚಿಕ್ಕ ಸಭೆಯಾಗಿ ಸೇರ್ತಾ ಇದ್ದೀವಿ, ಚಿಕ್ಕ ಕುಟುಂಬವಾಗಿ ಸೇರ್ತಾ ಇದೀವಿ ತಂದೆ. ನಮ್ಮೆಲ್ಲರನ್ನು ಬಲಪಡಿಸಿ, ನಮ್ಮೆಲ್ಲರನ್ನು ಆತ್ಮಿಕವಾಗಿ ಬೆಳೆಸಿ, ಹೆಚ್ಚಾಗಿ ನಿಮ್ಮ ಜ್ಞಾನದಲ್ಲಿ. ಅದೇ ರೀತಿಯಲ್ಲಿ ಜ್ಞಾನರಾಜ್ಗೋಸ್ಕರನು, ಅವರ ಕುಟುಂಬದಗೋಸ್ಕರನು ಪ್ರಾರ್ಥಿಸ್ತಾರೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ 7ನೇ ತಾರೀಕರಂದು, ಮಾರ್ಚ್ ತಿಂಗಳ 7ನೇ ತಾರೀಕರಂದು ಲಕ್ಕಪ್ಪಗೋಸ್ಕರ, ಅವರ ಹೆಂಡತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಸೀಮಂತ ಕಾರ್ಯಕ್ರಮದ ನಿಮಿತ್ತವಾಗಿ ಸುವಾರ್ತೆ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ ತಂದೆ. ಅಲ್ಲಿ ಕೂಡ ಅದ್ಭುತವಾಗಿ ಅವರು ನಡೆಸಿಕೊಡುವಂತೆ ಆ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಿ ತಂದೆ. ಎಲ್ಲರನ್ನು ಬಲಪಡಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ಎಲ್ಲರಿಗೂ ವಂದನೆ.